ಕುಕ್ಕರಹಳ್ಳಿ ಕೆರೆ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು. ತಜ್ಞ ವೈದ್ಯರ ಪ್ರತ್ಯೇಕ ಸಲಹೆಗಾಗಿ ಸಂಪರ್ಕಿಸಿ 9517234440. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು ಇವರ ಪ್ರಾಯೋಜಕತ್ವದಲ್ಲಿ ಮೂಡಿಬರುತ್ತಿರುವ ಕುಕ್ಕರಹಳ್ಳಿ ಕೆರೆಯ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ಸರಣಿ ಕಾರ್ಯಕ್ರಮದ ಇಂದಿನ ವಿಷಯ ಕುಕ್ಕರಹಳ್ಳಿ ಕೆರೆಯ ಸಸ್ಯ ಸಂಪತ್ತು ಮತ್ತು ಅದರ ವೈವಿಧ್ಯತೆ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಈ ದಿನ ನಮ್ಮ ಜೊತೆಗಿದ್ದಾರೆ ಮೈಸೂರಿನ ತನ್ಮಾತ್ರ ಬಟಾನಿಕಲ್ನ ಸಂಯೋಜಕರು ಹಾಗೂ ಸಸ್ಯ ತಜ್ಞರು ಆದ ಡಾಕ್ಟರ್ ಶ್ರೀಶಾ DL ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಕಳೆದ ಸಂಚಿಕೆಯಲ್ಲಿ ಕುಕ್ಕರಹಳ್ಳಿ ಕೆರೆಯ ಹಿನ್ನೆಲೆ ಮತ್ತು ಅದರ ಪ್ರಸ್ತುತತೆ ಕುರಿತು ಮಾತನಾಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ಈ ದಿನ ಕುಕ್ಕರಹಳ್ಳಿ ಕೆರೆಯ ಸಸ್ಯ ಸಂಪತ್ತು ಮತ್ತು ಅದರ ವೈವಿಧ್ಯತೆ ಕುರಿತು ಮಾತನಾಡ್ತಾ ಇದ್ವಿ. ಸರ್, ಬಿಡುವು ಮಾಡ್ಕೊ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸರ್, ನಮಸ್ಕಾರ. ಸರ್, ಮೊದಲಿಗೆ ಕುಕ್ಕರಹಳ್ಳಿ ಕೆರೆಯ ಸಸ್ಯ ಸಂಪತ್ತು ಮತ್ತು ಅದರ ವೈವಿಧ್ಯತೆ ಕುರಿತು ಸಂಕ್ಷಿಪ್ತವಾಗಿ ಹೇಳೋದಾದರೆ ತಾವು. ಮೊದಲಿಗೆ ಕುಕ್ಕರಹಳ್ಳಿ ಕೆರೆ ಹೇಗೆ ನಮ್ಮ ಮೈಸೂರಿಗೆ ಒಂದು ಹೃದಯ ಭಾಗದಲ್ಲಿರುವಂತಹ ಒಂದು ಪ್ರವಾಸಿ ತಾಣ ಮತ್ತು ಪಕ್ಷಿ ತಾಣವಾಗಿ ಹೇಗಿದೆ ಅಂತ ಹೇಳೋದಾಯ್ತು ಅಂದರೆ, ಮೊದಲು ನಮ್ಮ ಭಾರತದಲ್ಲಿ ಸಸ್ಯಗಳ ಸಂಖ್ಯೆ ಒಂದು 50,000 to 60,000 ಸಸ್ಯಗಳ ಪ್ರಭೇದಗಳು ಕಂಡುಬಂದಿದೆ. ಪ್ರಪಂಚದಲ್ಲಿ 5 ಲಕ್ಷ ಇದೆ. ಅದರ 10% ಭಾರತದಲ್ಲಿ ಕಂಡುಬಂದಿದೆ. ಆ 50,000 ಸಸ್ಯ ಸಂಪತ್ತಿನಲ್ಲಿ 28% ಬರೇ ಭಾರತದಲ್ಲಿ ಕಂಡುಬರುವಂತಹ ಸಸ್ಯ ಸಂಪತ್ತು, ಅಂದರೆ 10,000 to 12,000 ಸಸ್ಯ ಸಂಪತ್ತು ಪ್ರಭೇದಗಳು, ವಿವಿಧ ರೀತಿಯ ಸಂಖ್ಯೆಗಳಲ್ಲ, ಪ್ರಭೇದಗಳ ಸಂಖ್ಯೆಗಳು. ಅದು ಇಂಡಿವಿಜುವಲ್ಸ್ ಆಗಿ ಇನ್ನೂ ಜಾಸ್ತಿ ಆಗುತ್ತೆ, ಅದು ಲಕ್ಷಾಂತರಕ್ಕೆ ರೀಚ್ ಆಗುತ್ತೆ. ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಗೆ ಪ್ರಪಂಚದಲ್ಲಿ 5 ಲಕ್ಷ ಇದೆ, ಭಾರತದಲ್ಲಿ 50,000 ಇದೆ. ಅದರೊಳಗೆ 10,000 ಸಸ್ಯ ಪ್ರಭೇದಗಳು ಭಾರತದಲ್ಲೇ ಕಂಡುಬರುತ್ತೆ. ಅದನ್ನು ಸಾಮಾನ್ಯವಾಗಿ 4 ಬಗೆಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ. ಅದು ಯಾವುದ್ಯಾವುದು ಅಂದರೆ, ಒಂದು ಬ್ರಯೋಫೈಟ್ಸು, ಅದು ನೆಲಪಾಚಿಗಳು ಅಂತ ಹೇಳ್ತಾರೆ. ಟೆರಡೋಫೈಟ್ಸು, ಜರಿ ಸಸ್ಯಗಳು ಅಂತ ಹೇಳ್ತಾರೆ. ಮೂರನೇದು ನಗ್ನ ಬೀಜಗಳು ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು. ಸೊ ಬ್ರಯೋಫೈಟ್ಸು, ಟೆರಡೋಫೈಟ್ಸು, ಜಿಮ್ನೋಸ್ಪಮ್ಸು, ಎಂಜಿಯೋಸ್ಪಮ್ಸ್ ಅಂತ ಹೇಳಿ 4 ಕ್ಯಾಟಗರಿ ಆಗಿದೆ. ಸೊ ಈ ನಮ್ಮ ಮೈಸೂರಿನ ವಾತಾವರಣ ಎಲೆ ಉದುರುವ ಕಾಡಿನ ಒಂದು ಸಸ್ಯವರ್ಗಕ್ಕೆ ಸೇರಿರುವಂತಹ ಒಂದು ಸಸ್ಯ ಸಂಪತ್ತಿನ ಜಾಗದಲ್ಲಿ ಬರುವಂಥದ್ದು. ಇದರೊಳಗೆ ನಮ್ಮ ಈ ಕುಕ್ಕರಹಳ್ಳಿ ಕೆರೆ ಏನು ಭಾಗ ಇದೆ, ಇದು ಆಲ್ಮೋಸ್ಟ್ ವಾರ್ಷಿಕವಾಗಿ ಮಳೆಯ ಪ್ರಮಾಣ 700 to 800 ಮಿಲಿಮೀಟರ್ ಮಳೆ ಪ್ರಮಾಣವನ್ನು ಪಡಿತಾ ಇರುತ್ತೆ. ಆಗಲೇ ಹೇಳಿದ ಹಾಗೆ ಎಲೆ ಉದುರುವ ಕಾಡಿನ ಸಸ್ಯ ಸಂಪತ್ತಿನ ಜೊತೆಗೆ ನಮ್ಮಲ್ಲಿ ನಿತ್ಯ ಹರಿದ್ವರ್ಣ ಸಸ್ಯಗಳು ಮತ್ತು ಜಲಸಸ್ಯಗಳು ಕೂಡ ಈ ಒಂದು ಕೆರೆ ಪರಿಸರದಲ್ಲಿ ಕಂಡುಬಂದಿದೆ. ಸೊ ನಾವು ಇಲ್ಲಿ ವಿವಿಧ ರೀತಿಯ ಮಜಲುಗಳನ್ನು ಕುಕ್ಕರಹಳ್ಳಿ ಕೆರೆಯ ಪರಿಸರ ವ್ಯವಸ್ಥೆ ನೋಡ್ಬೋದು. ಉದಾಹರಣೆಗೆ ಹೇಳಬೇಕು ಅಂದರೆ, ನಾವು ಭೂಮಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಹುಲ್ಲಿದೆ, ಗಿಡಗಳಿದೆ, ಪೊದೆಗಳಿದೆ, ಬಳ್ಳಿಗಳಿದೆ, ಮರಗಳಿದೆ. ಅಷ್ಟು ಅಲ್ಲದೆ ಸೂಕ್ಷ್ಮ ಜೀವಾಣುಗಳಾದಂತಹ ಸಸ್ಯಗಳು, ಫೈಟೋಪ್ಲಾಂಕ್ಟನ್ಸು ಮತ್ತು ಝೂಪ್ಲಾಂಕ್ಟನ್ಸ್ ಅಂತ ಏನು ಹೇಳ್ತೀವಿ, ಅಷ್ಟು ಪ್ರಮಾಣದಲ್ಲಿ ಕಂಡುಬರುವಂತಹ ಒಂದು ಅತ್ಯುತ್ತಮ ಜೀವ ಪರಿಸರ ವ್ಯವಸ್ಥೆ ಸಾಮಾನ್ಯವಾಗಿ ಕೆರೆಗಳಿರುತ್ತೆ. ಅದು ನಮ್ಮ ಕುಕ್ಕರಹಳ್ಳಿ ಕೆರೆ ಕೂಡ ಒಂದು ಬಹುಮುಖ್ಯ ಪರಿಸರ ವ್ಯವಸ್ಥೆಯಾಗಿ ಇದ್ದೇ ಇದೆ ಇದರಲ್ಲಿ. ಸೊ ಈ ಕುಕ್ಕರಹಳ್ಳಿ ಕೆರೆ ಈಗೇನು ತಾವು ಹೇಳಿದ್ರಿ, ಹುಲ್ಲಿನಿಂದ ಹಿಡಿದು ಮರದವರೆಗೂ ವಿವಿಧ ರೀತಿಯ ಮಜಲುಗಳಲ್ಲಿ ಅದು ಹೊಂದ್ಕೊಂಡಿದೆ. ಸರ್, ಯಾವುದೇ ಒಂದು ಕೆರೆ ಆಗಲಿ,
ಕುಕ್ಕರಹಳ್ಳಿ ಕೆರೆ ಮತ್ತು ಇತರ ಯಾವುದೇ ಒಂದು ಕೆರೆ ಆಗಲಿ, ಈ ಕೆರೆಗಳಿಗೆ ಸಸ್ಯ ಸಂಪತ್ತು ಮತ್ತು ಆರೋಗ್ಯ ಎರಡು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿದೆ ಅಂತ? ಹೌದು, ಈಗ ನಾವು ಶಾಲೆಯಲ್ಲಿ ನಾವು ಓದ್ತಾ ಇರ್ಬೇಕಾದ್ರೆ 5 ಅಂಕಗಳಿಗೆಲ್ಲ 10 ಅಂಕಗಳಿಗೆ ಒಂದು ಕ್ವಶನ್ ಕೊಟ್ಟಿರೋರು, ಇಲ್ಲ ಪ್ರಶ್ನೆ ಕೊಡೋರು. ಕೆರೆ ಪರಿಸರ ವ್ಯವಸ್ಥೆಯನ್ನು ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ, 5 ಮಾರ್ಕ್ಸು 10 ಮಾರ್ಕ್ಸು ಅಂತ ಕೊಡ್ತಾ ಇದ್ರು. ಸೊ ಅಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಮೊದಲು ಮರ ಚಿತ್ರ ಬರಿತಿದ್ವಿ, ಒಂದು ಕೊಳದ ಚಿತ್ರ ಬರೆದು, ನಂತರ ಮರ, ಒಂದು ಹೂವಿನ ಗಿಡ, ಆಮೇಲೆ ಸಣ್ಣದಾಗಿ ಹುಲ್ಲಿನ ಚಿತ್ರ, ನಂತರ ನೀರಿನಲ್ಲಿ ತಾವರೆ, ಆಮೇಲೆ ಬಾತುಕೋಳಿ, ಮೀನು, ಅಷ್ಟು ಕೂಡ ನಾವು ಬರೆದು ಎಷ್ಟು ಸಾಧ್ಯನೋ ಅಷ್ಟು ಆ ಇದರಲ್ಲಿ ಹೈ ಸ್ಕೋರ್ ಮಾಡ್ಕೋಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ವಿ. ಏನಕ್ಕೆ ನಾವು ಚಿತ್ರಣ ಬರಿತಾ ಇದ್ವಿ, ಕೆರೆ ಪರಿಸರ ವ್ಯವಸ್ಥೆ ಅದನ್ನು ಸೂಚಕವಾಗಿತ್ತಲ್ಲಿ. ಮರ ಇದೆ, ಹುಲ್ಲಿದೆ, ಪಕ್ಷಿಗಳಿದೆ, ಪ್ರಾಣಿಗಳಿದೆ, ನೀರಿನಲ್ಲಿ ತಾವರೆ ಇದೆ, ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಪ್ರಾಣಿ ಪಕ್ಷಿಗಳು ಸಂಬಂಧಿತವಾಗಿದೆ. ಸೊ ಇದು ಒಂದು ಸಾಮಾನ್ಯವಾಗಿ ನಮಗೆ ಶಾಲೆಯಿಂದಲೇ ಕಲಿತು ಬಂದಂತಹ ಒಂದು ಕೆರೆ ಪರಿಸರದ ಆರೋಗ್ಯ. ಸೊ ಈಗ ಏನಾಗ್ತಾ ಇದೆ, ಡಿಜಿಟಲ್ ಬಂದಿದೆ, ಜೊತೆಗೆ ಕೆರೆಗಳ ಭೇಟಿ ಕಮ್ಮಿ ಆಗಿದೆ. ಈಗಿನ ಮಕ್ಕಳನ್ನ ನೀವು ಕರ್ಕೊಂಡು ಹೋದ್ರೆ ಅವ್ರು ಪಾಚಿ ಕಟ್ಟರೆ ನೀರು ಬರೀತಾರೆ, ಹಸಿರು ಬಣ್ಣ ಬರೀತಾರೆ. ನಾವು ಸಾಮಾನ್ಯವಾಗಿ ನೀರಿಗೆ ಬಣ್ಣ ಇಲ್ಲ ನಿಜ, ಆದರೆ ನೀರನ್ನು ನಾವು ನೀಲಿ ಬಣ್ಣದಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ವಿ. ಸೊ ಏನಾಗ್ತಾ ಇತ್ತು, ನೀರು ಅಂದರೆ ಶುದ್ಧ ನೀರಿದೆ, ನೀಲಿ ಬಣ್ಣ ಇದ್ದರೆ ಶುದ್ಧ ನೀರು ಅಂತ ಹೇಳಿ ಅದಾಗ್ತಿತ್ತು. ಸೊ ನಮಗೆ ಶಾಲೆಯಿಂದಲೇ ಮೊದಲು ತಿಳಿಸೋ ಬಂದಿತ್ತು, ಇಷ್ಟು ಪರಿಸರ ವ್ಯವಸ್ಥೆಯಲ್ಲಿ ಇಷ್ಟು ಸಸ್ಯಗಳು ಪ್ರಾಣಿಗಳು ಇದ್ದರೆ ಮಾತ್ರ ಆರೋಗ್ಯ ಪರಿಸರ ವ್ಯವಸ್ಥೆ ಇತ್ತು ಅಂತ ಹೇಳಿ. ಅದನ್ನೇ ಕೂಡ ನಾವು ದಿನ ನೋಡ್ತಾ ಇದ್ವಿ. ನಾವು ನಮ್ಮ ಚಿಕ್ಕವರಿದ್ದಾಗ ಕೆರೆ ಪರಿಸರ ವ್ಯವಸ್ಥೆಗಳು ಯಾವುದೇ ಕೆರೆ ಇರ್ಬೋದು, ಕುಕ್ಕರಳ್ಳಿ ಕೆರೆ ಇರ್ಬೋದು, ಕಾರಂಜಿ ಕೆರೆ ಇರ್ಬೋದು, ಮೈಸೂರಿನ ಸುತ್ತಮುತ್ತಲು ಯಾವುದೇ ದೊಡ್ಡ ದೊಡ್ಡ ಕೆರೆಗಳಿದೆ, ಅದಷ್ಟನ್ನು ಕೂಡ ನಾವು ಇದೇ ಥರ ರೂಪದಲ್ಲಿ ನೋಡ್ತಾ ಇದ್ವಿ. ಮರ ಇದೆ, ಹುಲ್ಲಿದೆ, ಸಸ್ಯ ಇದೆ, ತಾವರೆ ಇದೆ. ಇವಾಗ ಪಕ್ಷಿಗಳಿದೆ, ಪಕ್ಷಿಗಳಂತೂ ಅದು ವಲಸಿಗ ಪಕ್ಷಿಗಳಿರಬಹುದು, ಇಲ್ಲಿ ಅಂತಹ ಸ್ಥಳೀಯ ಪಕ್ಷಿಗಳಿರ್ಬೋದು, ಎಲ್ಲ ಥರದ ಪಕ್ಷಿಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು. ಆವಾಗ ನಾವು ಒಂದು ಅಧ್ಯಯನ ರೂಪದಲ್ಲಿ ಹೋಗ್ತಾ ಇರಲಿಲ್ಲ, ನಮಗೊಂದು ಖುಷಿ ಆಗ್ತಾ ಇತ್ತು. ಒಂದು ಪಕ್ಷಿ ಹೋಗ್ತಾ ಇದೆ, ಚಿಟ್ಟೆ ಬರ್ತಾ ಇದೆ, ಬಾವಲಿ ಬರ್ತಾ ಇದೆ, ದುಂಬಿ ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಎಕೋ ಸರ್ವಿಸಸ್ ಅಂದರೆ ಪರಿಸರ ಸಂಬಂಧಿತ ಸೇವೆಗಳು ಇದೆಲ್ಲವೂ ಕೂಡ ನಮಗೆ ಒಂದು ಪರಿಸರ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇತ್ತು. ಸೊ ಅದಕ್ಕೆ ಪೂರಕವಾಗಿ ಕಂಡು ಬರ್ತಾ ಇದ್ದಿದ್ದೇನು ಅಂದರೆ ನೀರಿನ ಗುಣಮಟ್ಟ. ನೀವು ಒಂದು 30 ವರ್ಷದ ಹಿಂದೆ ಕುಕ್ಕರಳ್ಳಿ ಕೆರೆ ಪರಿಸರ ನೆನಪಿಸ್ಕೊಂಡ್ರೆ ನಾವು ಮೂಗು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಇರಲಿಲ್ಲ. ಖುಷಿ ಪಡ್ತಾ ಇದ್ವಿ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ವಿ, ಬನ್ನಿಯಲ್ಲಿ ಹೋಗೋಣ, ಹೋದರೆ ಒಂದು ಸಂಜೆ ಹೊತ್ತು ತಂಪಾಗಿರುತ್ತೆ, ಇಲ್ಲ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ಕೊಂಬರೋಣ. ಇವತ್ತಿನ ಪರಿಸ್ಥಿತಿನಲ್ಲಿ ಎಲ್ಲ ಟೈಮಲ್ಲೂ ಇಲ್ಲ, ಕೆಲವು ಪರಿಸ್ಥಿತಿಗಳಲ್ಲಿ ದುರ್ಗಂಧ ಬರ್ತಾ ಇರುತ್ತೆ. ಅದು ಕೆರೆ ಪರಿಸ್ಥಿತಿ ಹಾಳಾಗಿದೆ ಅಂತೇಳಿ, ಅಂದರೆ ನೀರಿನ ಗುಣಮಟ್ಟ ಹಾಳಾಗಿದ್ರ ಮುಖಾಂತರ ಅಲ್ಲಿ ದುರ್ಗಂಧ ಬರ್ತಾ ಇದೆ, ದುರ್ಗಂಧ ಬಂದಿರೋ ಮುಖಾಂತರ ನೀರಿನ ಗುಣಮಟ್ಟ ಮತ್ತು ಪರಿಸರ ವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಅದೊಂದು ಕವರ್ ಬರುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಬರ್ಡರ್ಸ್ ಏನು ಪಕ್ಷಿ ವೀಕ್ಷಣರು ಮತ್ತು ಪಕ್ಷಿ ದಾಖಲೆಕಾರರು ಮಾಡ್ಕೊಂಡಿದ್ದಾರೆ. ಭಾರತದಲ್ಲಿ 169 ಪ್ರಭೇದಗಳ ಪಕ್ಷಿಗಳು ವಲಸಿಗವಾಗಿ ಬರುತ್ತೆ ಬೇರೆ ಬೇರೆ ದೇಶಗಳಿಂದ. ಅದರಲ್ಲಿ 51ರಿಂದ 55 ವಲಸಿಗ ಪಕ್ಷಿಗಳು ನಮ್ಮ ಕುಕ್ಕರಳ್ಳಿ ಕೆರೆಯಲ್ಲಿ ದಾಖಲಾಗಿದೆ. ಅಂದರೆ ಭಾರತದಲ್ಲಿ ಕಂಡುಬರುವಂತಹ 169ರಲ್ಲಿ 1/3 ಭಾಗ 30ರಿಂದ 40% ಅಷ್ಟು ಪಕ್ಷಿಗಳು, ವಲಸಿಗ ಪಕ್ಷಿಗಳು ಕುಕ್ಕರಳ್ಳಿ ಕೆರೆಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದರ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಬಹುದು. ಇದನ್ನು ಜಾಸ್ತಿ ಆಗಬೇಕು. ನಮಗೆ ಕೆಲವು ದಾಖಲೆಗಳು ಇರೋದಿಲ್ಲ ಪ್ರೀವಿಯಸ್. ಇವಾಗ ನಮ್ಗೆ ಏನಿದ್ರು ಇವಾಗ ಡಿಜಿಟಲ್ ಡಾಕ್ಯುಮೆಂಟ್ ಮಾಡಿರೋದೊಂದು 50 ವರ್ಷದಿಂದ ನಮ್ಮ ದಾಖಲೆಗಳು ಸಿಗ್ತವೆ, ಇನ್ನೊಂದಕ್ಕಿಂತ ಹೆಚ್ಚಿಗೆ ಇರ್ಬೋದಾಗಿತ್ತು. ಸೊ ಆ ಥರ ಆಗುತ್ತೆ ಸರ್. ಅದೇ ಅಂದರೆ ಒಂದು ಕೆರೆಗೂ ಮತ್ತು ಸಸ್ಯ ಸಂಪತ್ತಿಗೂ ಏನು ಸಂಬಂಧ ಅಥವಾ ಆರೋಗ್ಯಕ್ಕೆ ಅದು ಹೇಗೆ ಪೂರಕವಾಗಿದೆ, ಸೂಚಕವಾಗಿದೆ ಅಂತ ಮಾತನಾಡುವಾಗ ಖಂಡಿತ ತಾವು ಹೇಳಿದ್ರೆ ಒಂದು ಹುಲ್ಲಿಂದ ಹಿಡಿದು ಮರದವರೆಗೂ ಅಲ್ಲಿರುವಂಥ ಪಕ್ಷಿಗಳು, ಬೇರೆ ಬೇರೆಯ ಕೀಟಗಳು ಏನು ಎಲ್ಲವನ್ನೂ ನೋಡಿದಾಗ ಇದು ಒಂದು ಆರೋಗ್ಯಕರವಾದ ವಾತಾವರಣ ಹೊಂದಿದೆ ಅನ್ನುವಂಥದ್ದು ಒಂದು ಸೂಚನೆಯನ್ನು ಕೊಡುತ್ತೆ ಅದು. ಸೊ ಆ ನಿಟ್ಟಿನಲ್ಲಿ ಒಂದು ಹಂತದವರೆಗೆ ನಮ್ಮ ಕುಕ್ಕರಳ್ಳಿ ಕೆರೆ ಅಂತೂ ಆರೋಗ್ಯಕರವಾಗಿದೆ ಅನ್ನೋದನ್ನು ಕೂಡ ತಾವು ಹೇಳ್ತಾ ಇದ್ದೀವಿ. ಮುಂದುವರೆದು ಈ ಕುಕ್ಕರಹಳ್ಳಿ ಕೆರೆ ಬಗ್ಗೆನೇ ಮಾತನಾಡೋದಾದರೆ, ಈ ಕುಕ್ಕರಹಳ್ಳಿ ಕೆರೆಯಲ್ಲಿ ಬಹುಮುಖ್ಯವಾದ ಸಸ್ಯ ಪ್ರಭೇದಗಳು ಯಾವಿದೆ ಅಂತ? ಆಗಲೇ ಹೇಳ್ದಂಗೆ ನಮ್ಮ ಕುಕ್ಕರಳ್ಳಿ ಪರಿಸರದಲ್ಲಿ ದಾಖಲಾಗಿರುವಂಥದ್ದು ಹೆಚ್ಚು ಕಮ್ಮಿ ಒಂದು 300ರಷ್ಟು ಸಸ್ಯ ಪ್ರಭೇದಗಳು. 300ರಷ್ಟು ಸಸ್ಯ ಪ್ರಭೇದಗಳು ಅಂದರೆ ಸ್ಪೀಶೀಸ್ ಅಂತ ಏನು ಹೇಳ್ತೀವಿ. 300ಕ್ಕಿಂತ ಹೆಚ್ಚು ಸಸ್ಯ ಪ್ರಭೇದಗಳು ನಮ್ಮಲ್ಲಿ ದಾಖಲಾಗಿದೆ. ಅದರಲ್ಲಿ 70 ಜಾತಿಯದ್ದು ಮರಗಳ ಜಾತಿ ಇದೆ, 70 ಮರಗಳ ಸ್ಪೀಶೀಸ್ ಬರುತ್ತೆ, ಅಂದರೆ ಪ್ರಭೇದಗಳು ಬರುತ್ತೆ. 20 ಜಾತಿಯ ಹುಲ್ಲುಗಳು,
20 ಜಾತಿಯ ಜಲಸಸ್ಯಗಳು, 10ಕ್ಕೂ ಹೆಚ್ಚಿನ ಬಳ್ಳಿಯ ಪ್ರಭೇದಗಳು, ಇದಿಷ್ಟು ನಮ್ಮಲ್ಲಿ ಡೈವರ್ಸಿಟಿಯಾಗಿ ಕಂಡು ಬಂದಿರುವಂತಹ ಒಂದು ಸಸ್ಯ ಸಂಪತ್ತು. ಇದರಲ್ಲಿ ಮುಖ್ಯವಾಗಿ ಮರಗಳಲ್ಲಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಕ್ರಾಫೋರ್ಡ್ ಕಡೆಯಿಂದ ಡೌನ್ ಬಂದರೆ ರೈಲ್ವೆ ಗೇಟ್ ಆದಮೇಲೆ ನಮಗೆ ಬಲಭಾಗದಲ್ಲಿ ಎಂಟ್ರೆನ್ಸ್ ಇದೆ. ಆ ಎಂಟ್ರೆನ್ಸ್ನ ಬಲಭಾಗದಲ್ಲಿ ಸಾಕಷ್ಟು ಆಲದ ಮರಗಳಿದೆ. ಅದೆಲ್ಲವೂ ಅಂದಾಜು 60ರಿಂದ 70 ವರ್ಷದ ವಯಸ್ಸಿನ ಆಲದ ಮರಗಳು. ಅಂದರೆ 2024 ಅಂದರೆ 100 ವರ್ಷ ಹಿಂದೆ ತಗೊಂಡ್ರು ಕೂಡ ಸ್ವಾತಂತ್ರ್ಯ ಪೂರ್ವಕ್ಕೆ ಬೆಳವಣಿಗೆ ಹೊಂದಿದ್ದಂತಹ ಸಸ್ಯಗಳು. ಸೊ ಆಲ, ಫೈಕಸ್ ಸ್ಪೀಷೀಸ್ಗಳಿಗೆ ಏನು ಹೇಳ್ತೀವಿ, ಆಲ ಇರ್ಬೋದು, ಅರಳಿ ಇರ್ಬೋದು, ಗೋಣಿ ಇರ್ಬೋದು, ಹತ್ತಿ ಇರ್ಬೋದು, ಬಸರಿ ಮರ ಇರ್ಬೋದು, ಅದಷ್ಟು ಸಸ್ಯಗಳು ನಮ್ಮ ಪರಿಸರದಲ್ಲಿ ಕಂಡು ಬಂದಿದೆ. ಅದಲ್ಲದೆ ಕದಂಬ ವೃಕ್ಷ, ಅರ್ಜುನ, ನಂತರ ಪಗಡೆ ಮರ, ಅದಾದ ನಂತರ ಸುರಹೊನ್ನೆ, ಬೀಟೆ, ಶ್ರೀಗಂಧ, ಅದಲ್ಲದೆ ಕಾಮನ್ ಆಗಿ ಕಂಡುಬರುವಂತಹ ಹೊಂಗೆ, ಬೇವು, ನೇರಳೆ, ಇಷ್ಟೂ ಕೂಡ ನಮ್ಮ ಕೂಕರಳಿಕೆರೆಯ ಮರಗಳ ಪ್ರಭೇದಗಳಲ್ಲಿ ಕಂಡುಬರುವಂತಹ ಸಸ್ಯಗಳು. ಜಲಸಸ್ಯಗಳು ಹೇಳಬೇಕು ಅಂತ ಹೇಳಿದ್ರೆ ತಾವರೆ ಇತ್ತು, ಇವಾಗ ತುಂಬ ಪ್ರಮಾಣ ಕಮ್ಮಿ ಆಗಿದೆ. ಅದರ ಜಾಗದಲ್ಲಿ ಇವಾಗ ಸಿಹಿ ನೀರಿನ ಪಾಚಿಗಳು ಬಿಟ್ಟು ಹಸಿರು ಪಾಚಿಗಳು ಜಾಸ್ತಿ ಆಗಿದೆ. ಅದಲ್ಲದೆ ಐಕಾರ್ನಿಯಾ ಅಂತ ಹೇಳ್ತೀವಿ, ವಾಟರ್ ಹೈಸಿಂತ್ ಅಂತ ಹೇಳ್ತೀವಿ, ನಂತರ ವಾಟರ್ ಕ್ಯಾಬೇಜ್ ಅಂತ ಹೇಳ್ತೀವಿ, ಪಿಸ್ಟಿಯಾ ಸ್ಪೀಷೀಸ್ ಇರಬಹುದು. ಅದಾದ ನಂತರ ಅಲ್ಟರ್ನೇಂತರ ಅಂತ ಹೇಳ್ತೀವಿ, ಹೊನಗನೆ ಸೊಪ್ಪಿನ ಕೆಲವು ನೀರಿನ ಬದಿನಲ್ಲಿ ಬೆಳೆಯುವಂತಹ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುವಂಥದ್ದು. ಅದಲ್ಲದೆ ಹುಲ್ಲುಗಳಲ್ಲಿ ನಸಮೆ ಹುಲ್ಲಿರ್ಬೋದು, ಸಾಮೆ ಹುಲ್ಲಿರ್ಬೋದು, ನವಣೆ ಇರ್ಬೋದು, ರಾಗಿ ಇರಬಹುದು, ಕಾಸಿನ ಸರ ಇರಬಹುದು, ಹೊಂಚಿ ಇರ್ಬೋದು, ರಂಚಿ ಇರ್ಬೋದು. ಸೊ ಅಷ್ಟೂ ವಿವಿಧ ಬಗೆಯ ಹುಲ್ಲಿನ ಪ್ರಭೇದಗಳು ಕಂಡುಬರುತ್ತೆ. ಅದಲ್ಲದೆ ಬಳ್ಳಿಗಳಲ್ಲಿ ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ದಾಗಡಿ ಬಳ್ಳಿ ಇರಬಹುದು, ಕಾಕ್ಯುಲಸ್ ಅಂತ ಹೇಳ್ತೀವಿ, ಟೈನೋಸ್ಪೋರ ಅಮೃತ ಬಳ್ಳಿ ಅಂತ ಹೇಳ್ತೀವಿ. ಅದಲ್ಲದೆ ಈಶ್ವರಿ ಬಳ್ಳಿ ಮೊದಲಿತ್ತು, ಇವಾಗ ತುಂಬ ಪ್ರಮಾಣ ಕಮ್ಮಿ ಆಗಿದೆ. ಸೊ ಈ ಥರ ಒಂದು ವೈವಿಧ್ಯವಾಗಿ ವಿವಿಧ ಮಜಲುಗಳಲ್ಲಿ ಕೂಡ ಇಲ್ಲಿ ಡೈವರ್ಸಿಟಿ ಕಂಡು ಬಂದಿದೆ. ಅಲ್ಲ, ತಾವು ಹೇಳ್ತಿರೋದು ಕೇಳಿದ್ರೆ ಖಂಡಿತವಾಗಲೂ ಇದನ್ನು ಆಲೋಚನೆ ಕೂಡ ಕೆಲವರು ಮಾಡಿರೋದಿಲ್ವೇನೋ. ನಮ್ಮ ಕೊಕ್ಕರಹಳ್ಳಿ ಕೆರೆ ಇಷ್ಟೊಂದು ವೈವಿಧ್ಯತೆಯನ್ನು ಹೊಂದಿದೆ, ಇಷ್ಟೊಂದು 300ಕ್ಕೂ ಹೆಚ್ಚು ಪ್ರಭೇದಗಳನ್ನು ಹೊಂದಿದೆ. ಅದರಲ್ಲೂ ವಿವಿಧ ರೀತಿಯಲ್ಲಿ ಹೇಳಿದ್ರಿ ನೀವು, ಮರಗಳು ಹೇಳಿದ್ರಿ, ಜಲಸಸ್ಯಗಳು ಹೇಳಿದ್ರಿ, ಬೇರೆ ಬೇರೆ ಹುಲ್ಲು ಎಲ್ಲವನ್ನ ಹೇಳಿದಿರಿ. ಬಹುಶಃ ಎಲ್ಲವನ್ನು ಈ ದೃಷ್ಟಿ ನೀವು ಹೇಳುವಾಗ ನಾವು ಗಮನಿಸಿದರೆ ಎಷ್ಟು ಸಮೃದ್ಧವಾಗಿದೆ ಅಲ್ವಾ ಅಂತ ಅನಿಸುತ್ತೆ ನೋಡುವಾಗ. ಸೊ ಇಂತಹ ಸಮೃದ್ಧವಾದಂಥ ಒಂದು ಕೆರೆ ಪ್ರಸ್ತುತತೆ ಏನು ಸ್ಥಿತಿಯನ್ನು ಹೊಂದಿದೆ, ಇದು ಏನಾದರೂ ಅಪಾಯದ ಸೂಚನೆಗಳನ್ನು ಸೂಚಿಸ್ತಾ ಇದೆಯಾ? ಅಥವಾ ಯಾಕೆಂದರೆ ಆರಂಭದಲ್ಲಿ ಹೇಳಿದ್ರಿ ಮೊದಲಿದ್ದಂತಹ ಒಂದು ಶುದ್ಧವಾದ ನೀರು ಈಗ ಸ್ವಲ್ಪ ಕಲುಷಿತ ಆಗಿದೆ, ಸ್ಮೆಲ್ ಬರ್ತಾ ಇದೆ ಅನ್ನೋದನ್ನು ಹೇಳಿದ್ರಿ. ಆ ನಿಟ್ಟಿನಲ್ಲಿ ನೋಡೋದಾದರೆ ಈ ಒಂದು ಜೀವ ವೈವಿಧ್ಯತೆ ಅಥವಾ ಸಸ್ಯ ಪ್ರಭೇದಗಳಿಗೆ ಏನಾದರೂ ಕಂಟಕ ಇದೆಯಾ, ಹೇಗೆ? ಹೌದು, ಇಲ್ಲಿ ಇವಾಗ ನಮ್ಮ ಕೆಲವರು ಸಸ್ಯ ವರ್ಗೀಕರಣ ಶಾಸ್ತ್ರಜ್ಞರು ಏನು ನಮ್ಮ ಮೈಸೂರು ಯೂನಿವರ್ಸಿಟಿಯ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಅಧ್ಯಯನ ಮಾಡಿದವರು ಇದ್ದಾರೆ. ಅವರು ಮೊದಲು ಕೆಲವು ಸ್ಪೀಷೀಸ್ಗಳು ಅಂದರೆ ಕೆಲವು ಪ್ರಭೇದಗಳನ್ನ ಕೂಕರಳ್ಳಿ ಕೆರೆಯಲ್ಲಿ ಕಂಡು ಬಂದಿದ್ರು. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಅಮೂರ ರೋಹಿಟಕ ಅಂತ ಹೇಳಿ ಒಂದು ಸಸ್ಯ ಪ್ರಭೇದ ಇತ್ತು. ಆ ಸಸ್ಯ ಪ್ರಭೇದ ಈಗ ಎಲ್ಲೂ ಹುಡುಕಿದ್ರು ಸಿಗ್ತಾ ಇಲ್ಲ ಕೆರೆ ಪರಿಸರದಲ್ಲಿ. ಯಾವುದು ಸರ್, ಮತ್ತೆ ಮೇಲಿ ಸರ್? ಅಮೂರ ರೋಹಿಟಕ ಅಂತ ಹೇಳಿ, ಅಫಾನಾಮಿಕ್ಸಿಸ್ ಪಾಲಿಸ್ಟಾಕಿಯಾ ಅಂತ ಹೇಳಿ ಆ ಒಂದು ಪ್ರಭೇದ ಇವತ್ತಿನ ದಿನದಲ್ಲಿ ಅಷ್ಟು ಸರ್ವೆ ಮಾಡಿದ್ರು ಕೂಡ ಕಂಡು ಬರ್ತಾ ಇಲ್ಲ. ಅಂದರೆ ಅದ್ರ ಸ್ಯಾಪ್ಲಿಂಗ್ ಇರಬಹುದು, ಅದಕ್ಕೆ ಸಫಿಷಿಯೆಂಟ್ ಆಗಿ ಗ್ರೋತ್ಗೆ ಸಪೋರ್ಟ್ ಆಗದೆ ಇರಬಹುದು, ಅಂತಹ ಒಂದು ಪರಿಸ್ಥಿತಿ ಇರ್ಬೋದು. ಅದೇ ಥರದಲ್ಲಿ ಆಗಲೇ ಹೇಳ್ದಂಗೆ ಇನ್ನೊಂದು ಅರಿಸ್ಟೋಲೋಕಿಯಾ ಬ್ರ್ಯಾಕ್ಟಿಯಾಟ ಅಂತ ಹೇಳಿ, ಅದು ಈಶ್ವರಿ ಬಳ್ಳಿ ಜಾತಿಗೆ ಸೇರಿದಂತಹ ಒಂದು ಸಸ್ಯ, ಅದು ಕೂಡ ಕಂಡು ಬರ್ತಾ ಇಲ್ಲ. ಮತ್ತೆ ನೀವು ಕೇಳಿರ್ಬೋದು ಕೆಲವು ಕೀಟಭಕ್ಷಕ ಸಸ್ಯಗಳಿರ್ತವೆ ಅಂತ. ಅದರಲ್ಲಿ ಉದಾಹರಣೆಗೆ ಡ್ರಾಸೆರಾ ಅಂತ ಹೇಳಿ ಆ ಒಂದು ಸಸ್ಯ ಕೂಡ ಜೌಗು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇತ್ತು, ಅಂದರೆ ವೆಟ್ಲ್ಯಾಂಡ್ ಅಂತ ಏನು ಹೇಳ್ತಾ ಇದ್ವಿ. ಇವಾಗ ಆ ಪ್ರಮಾಣ ಕೂಡ ಕಮ್ಮಿ ಆಗಿದೆ. ಇದರದೆಲ್ಲ ಏನು ಯೂಸು ಅಂತ ಹೇಳಿದ್ರೆ ಕೇಳೋದಾಯ್ತು ಅಂತ ಹೇಳಿದ್ರೆ, ಇದರಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಕೆಲವು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳು ಅಂದರೆ ಸಾಮಾನ್ಯವಾಗಿ ಪಕ್ಷಿಗಳಿಗೆ ಮೇನ್ ಆಗಿ ಬರುತ್ತೆ, ಪಕ್ಷಿಗಳು ಮತ್ತೆ ಬಾವಲಿಗಳು ಮತ್ತೆ ದುಂಬಿಗಳು, ಬಟರ್ಫ್ಲೈಸ್ಗೆ ಒಂದಲ್ಲ ಒಂದು ರೂಪದಲ್ಲಿ ಅವು ತನ್ನ ಒಂದು ಮಕರಂದ ಇರಬಹುದು, ಆಹಾರ ಇರಬಹುದು, ಮೊಟ್ಟೆ ಇಡಕ್ಕೆ ಜಾಗಗಳು ಮಾಡ್ಕೊಳ್ಳೋದಂತಿರ್ಬೋದು, ಅಂಥ ಒಂದು ರೂಪದಲ್ಲಿ ಇರುತ್ತೆ. ಡ್ರಾಸೆರಾ ಅಂತ ಹೇಳಿದೆ ಆಗಲೇ, ಕೀಟಭಕ್ಷಕ ಸಸ್ಯಗಳು. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ ತನಗೆ ಬೇಕಾಗಿರುವಂತಹ ಸಾರಜನಕವನ್ನು ಪಡೆದುಕೊಳ್ಳಲು ಅಲ್ಲಿರುವಂತಹ ಕ್ರಿಮಿಕೀಟಗಳನ್ನ ಬಳಸ್ಕೊಳ್ತಾ ಇತ್ತು. ಅಂದರೆ ಉದಾಹರಣೆಗೆ ಸಣ್ಣ ಸಣ್ಣ ಕೀಟಗಳಿರಬಹುದು, ಸೊಳ್ಳೆ ಇರಬಹುದು, ಆ ಥರ ಒಂದು ಕೆಲವು ಸಸ್ಯಗಳನ್ನ ಬಳಸ್ಕೊಂಡು ತನಗೆ ಬೇಕಾಗಿರುವಂತಹ
ಸಾರಜನಕವನ್ನು ಕೀಟಗಳ ಮುಖಾಂತರ ಪಡಿತಾ ಇತ್ತು. ಇವಾಗ ಆ ಪ್ರಮಾಣ ಇಲ್ಲ. ಸೊ ಅವಾಗ ಏನಾಗುತ್ತೆ, ಈ ಒಂದು ಸಸ್ಯ ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಪರಿಸರ ವ್ಯವಸ್ಥೆ ಬದಲಾಗಿದೆ, ಅದರಲ್ಲಿ ಅದರ ಒಂದು ಮಾಲಿನ್ಯಕಾರಕ ಸೇರಿರಬಹುದು, ಇಲ್ಲ ಏನಾರ ಒಂದು ಮೂಲ ಸ್ವರೂಪನೇ ಬದಲಾಗಿರಬಹುದು. ಸೊ ನೀರೇ ಇರೋದಿಲ್ಲ, ಇಲ್ಲ ನೀರಿನ ಪ್ರಮಾಣ, ನೀರಿನ ಗುಣಮಟ್ಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈ ತರ ಕೆಲವು ತುಂಬಾ ಸಂವೇದನಾ ಮತ್ತು ಸೂಚ್ಯಂಕವಾಗಿರುವಂತಹ ಸಸ್ಯಗಳು ಕಂಡು ಬರೋದಿಲ್ಲ. ಇದಲ್ಲದೆ ನೀರಿನ ಗುಣಮಟ್ಟದಲ್ಲೂ ಕೂಡ ನಮಗೆ ಮೊದಲು ಹೇಳಂದಲ್ಲ, ಕ್ರಿಸ್ಟಲ್ ಕ್ಲಿಯರ್ ನೀರು ಇರ್ತಿತ್ತು, ನೀಲಿ ಬಣ್ಣದಲ್ಲಿ ಇರ್ತಿತ್ತು, ಇಲ್ಲ ಅಂದ್ರೆ ಕಲರ್ಲೆಸ್ ಅಂತಾನೆ ಹೇಳ್ಬೋದು. ಈಗ ಪೂರ್ತಿಯಾಗಿ ಪಾಚಿ ಕಟ್ತಾ ಇದೆ. ಅದಕ್ಕೆ ಕಾರಣ ಆಲ್ಗೆಗಳು. ಅದರಲ್ಲಿ ಮೈಕ್ರೋಸಿಸ್ಟಿಸ್ ಅಂತ ಹೇಳಿ ಒಂದು ಮೂಲ ಆಲ್ಗೆ ಇದೆ. ಅದು ಸಾಕಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಹಬ್ಬಿದಾಗ ಏನಾಗುತ್ತೆ, ಸೂರ್ಯನ ಬೆಳಕು ಒಳಗಡೆಗೆ ಪೆನಿಟ್ರೇಟ್ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ನೀರಿನಲ್ಲಿ ಕರಗಿದ ಆಮ್ಲಜನಕ, ಏನು ಡಿಸಾಲ್ವ್ಡ್ ಆಕ್ಸಿಜನ್ ಅಂತಾನೆ ಹೇಳ್ತೀವಿ, ಜಲತಜ್ಞರು ಮತ್ತು ಮಾಲಿನ್ಯ ಮಂಡಳಿಗಳೆಲ್ಲ ಹೇಳ್ತಾರೆ. ಸಾಮಾನ್ಯವಾಗಿ ಒಂದು ಆರೋಗ್ಯಕರ ನೀರಿನ ಗುಣಮಟ್ಟ, ಅದರಲ್ಲಿ ನೀರಿನ ಕರಗಿದ ಆಮ್ಲಜನಕ ಡಿಸಾಲ್ವ್ಡ್ ಆಕ್ಸಿಜನ್ 5 mg/L ಇರಬೇಕು ಸಾಮಾನ್ಯವಾಗಿ. ಅದು ಗೃಹ ಬಳಕೆಗೂ ಯೋಗ್ಯ, ಪರಿಸರ ವ್ಯವಸ್ಥೆಗೂ ಯೋಗ್ಯವಾಗಿರುತ್ತೆ. ಅದಕ್ಕಿಂತ ಕಮ್ಮಿ ಆಗ್ತಾ ಇದ್ರೆ ಪ್ರಮಾಣದಲ್ಲಿ, ಅಂದರೆ ಇವಾಗ ಹಸಿರು ಪಾಚಿ ಜಾಸ್ತಿ ಆಗುವಂಥದ್ದು ಇರಬಹುದು, ಇಲ್ಲ ಅಂತ ಹೇಳಿದ್ರೆ ಕ್ರಿಮಿಕೀಟಗಳ ಸಾವು ಇರಬಹುದು. ನಾವು ಸಾಮಾನ್ಯವಾಗಿ ನವೆಂಬರ್-ಡಿಸೆಂಬರ್ಗಳಲ್ಲಿ ಮೀನು ಮತ್ತು ಪಕ್ಷಿಗಳ ಸಾವು ಬಗ್ಗೆ ಯೋಚನೆ ಮಾಡ್ತೀವಿ, ಓದ್ತಾ ಇರ್ತೀವಿ, ರಿಪೋರ್ಟ್ ಬರ್ತಾ ಇರತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈ ಥರ ಹಸಿರು ಪಾಚಿಗಳು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ಅದು ತನ್ನ ಮುಖಾಂತರ ಕೆಲವು ವಿಷಕಾರಿ ಪದಾರ್ಥಗಳನ್ನ ನೀರಿಗೆ ಬಿಡುತ್ತೆ. ಸೊ ಯಾವಾಗ ನೀರಿಗೆ ಬಿಡುತ್ತೆ, ಮೀನುಗಳಿಗೆ ನೀರೇ ಆಹಾರ, ನೀರೇ ಅದಕ್ಕೆ ವಾಸಸ್ಥಾನ. ಅದರಲ್ಲಿರುವಂತಹ ಝೂ ಪ್ಲಾಂಕ್ಟನ್ಸು, ಫೈಟೋ ಪ್ಲಾಂಕ್ಟನ್ಸ್ನ ಕನ್ಸ್ಯೂಮ್ ಮಾಡಿ ಬರ್ತಾ ಇರುತ್ತೆ. ಯಾವಾಗ ಇದಕ್ಕೆ ಒಂದು ವಿಷ ಪದಾರ್ಥ ಸೇರಿದಂಗೆ ಆಗುತ್ತೆ, ಅದಕ್ಕೆ ಅದರ ದೇಹಕ್ಕೆ ಹೋಗಿ ಅದು ಸಾವನ್ನಪ್ಪತ್ತೆ. ಅದೇ ಥರದಲ್ಲಿ ಅದೇ ಪದಾರ್ಥವನ್ನು ಮೀನನ್ನ ಪಕ್ಷಿಗಳು ತಿನ್ನುತ್ತೆ, ಇಲ್ಲ ಅಂತ ಹೇಳಿದ್ರೆ ಪಕ್ಷಿಗಳು ನೀರನ್ನ ಕುಡಿಯತ್ತೆ. ಸೊ ಉದಾಹರಣೆಗೆ ಅಲ್ಲಿ ಈ ಹುಣಸೂರು ರಸ್ತೆ ಕಡೆಯಿಂದ ನೀವು ನೋಡಬಹುದು, ಸಾಕಷ್ಟು ಪ್ರಮಾಣದಲ್ಲಿ ಹಸುಗಳು ಮೇಯ್ತಾ ಇರುತ್ತೆ. ಸ್ವಲ್ಪ ಅಲ್ಲಿ ಲ್ಯಾಂಡ್ ಆಗಿದೆ ಅದು. ಸೊ ಆ ಜಾಗದಲ್ಲಿ ಹಸುಗಳು ಮುಂದೆ ಹೋಗಿ ನೀರು ಕುಡಿಯೋದಿಲ್ಲ, ಕೇವಲ ಸಸ್ಯಗಳು ಮಾತ್ರ ತಿನ್ನತ್ತೆ. ಬೇಕಾದ್ರೆ ಅದಕ್ಕೂ ಗೊತ್ತು ಆ ಪ್ರಮಾಣದಲ್ಲಿ ವಿಷ ಇದೆ, ಸೊ ಅದನ್ನ ಕುಡಿದ್ರೆ ನನಗೆ ತೊಂದರೆ ಆಗತ್ತೆ ಅಂತ. ಸೊ ಕೆಲವು ರಿಪೋರ್ಟ್ಸ್ಗಳು ಇದೆ, ಮಲಿನಕಾರಕ ನೀರು ಕುಡಿದು ಆರೋಗ್ಯ ತಪ್ಪಿರೋದು, ಅದಕ್ಕೆ ಆರೋಗ್ಯ ಕಟ್ಟಿ ಕೆಲವು ಡೆತ್ ಆಗಿರುವಂತಹ ಒಂದು ಇನ್ಸಿಡೆಂಟ್ಗಳಿದೆ. ಬಟ್ ಕುಕ್ಕಳಿಕೆರೋದು ತುಂಬಾ ಕಮ್ಮಿ. ಬಟ್ ಏನಕ್ಕೆ ಇಲ್ಲಿ ಯಾರು ಬಿಡ್ತಾ ಇಲ್ಲ, ತುಂಬಾ ಯಾರೋ ಆ ಕಡೆ ಕಡೆಯವರು ಒಂದು ಬಿಟ್ರೆ, ಅದು ಬಿಟ್ರೆ ಪ್ರಾಣಿಗಳಿಗೂ ಗೊತ್ತು ಅದನ್ನು ಕುಡಿಬಾರ್ದು ಅಂತ. ಏನಕ್ಕೆ ಕುಡಿಬಾರ್ದು, ಗುಣಮಟ್ಟ ಚೆನ್ನಾಗಿಲ್ಲ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ ಕಮ್ಮಿ ಆಗಿರುತ್ತೆ, ವಿಷಪಾರಕ ಪದಾರ್ಥಗಳು ನೀರಿಗೆ ಸೇರಿರುತ್ತೆ, ಅದರಿಂದ ಮೀನುಗಳು ಸಾಯ್ತಾ ಇದೆ, ಪಕ್ಷಿಗಳು ಸಾಯ್ತಾ ಇದೆ. ಸೊ ಇದು ಒಂದು. ಇದಲ್ಲದೆ ಕೀಟಗಳ ವೈವಿಧ್ಯತೆಯಲ್ಲೂ ಕಮ್ಮಿ ಬಂದಿರುತ್ತೆ. ನಮಗೆ ದುಂಬಿಗಳಿರ್ಬೋದು, ಬಟರ್ಫ್ಲೈಸ್ ಇರ್ಬೋದು, ಅದೆಲ್ಲ ಪ್ರಮಾಣನೂ ಕಮ್ಮಿ ಆಗಿರುತ್ತೆ. ಸೊ ಇದ್ರ ಮುಖಾಂತರ ಇದು ಒಂದು ಅಪಾಯದ ಸೂಚನೆಯಾಗಿ ನಮಗೆ ಕೆರೆ ಪರಿಸರದಲ್ಲಿ ಕಂಡು ಬಂದಿರುವಂತಹ ಒಂದು ಬದಲಾವಣೆ ಅಂತ ಹೇಳಬಹುದು. ಖಂಡಿತ. ನೋಡಿ, ತಾವು ಹೇಳುವಾಗ 300ಕ್ಕೂ ಹೆಚ್ಚು ಸಸ್ಯ ಪ್ರಭೇದಗಳು ಇದ್ವು, ಒಂದೊಂದಾಗಿ ಕೆಲವು ನಶಿಸಿ ಹೋಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ತಾವು ಹೇಳಿದ್ರಿ ಅಮುರ ರೋಹಿಟಕ ಅನ್ನೋದು ಒಂದು, ಮತ್ತೆ ಈಶ್ವರಿ ಬಳ್ಳಿ. ಹೌದು. ಸೊ ಆಗಿನ ಕೀಟಭಕ್ಷಕಗಳು ಇವೆಲ್ಲವೂ ಕಡಿಮೆ ಆಗ್ತಾ ಇದ್ದಾವೆ, ಅದು ಸಿಗ್ತಾ ಇಲ್ಲ ಅನ್ನೋದಾದರೆ ಬಹುಶಃ ಇದು ವಿನಾಶವಾಗ್ತಾ ಇದೆ ಅಥವಾ ನಾಶ ಆಗ್ತಾ ಇದೆ ಅನ್ನೋದು ಒಂದು ಗಮನಕ್ಕೆ ಬರುತ್ತೆ. ಸಮೃದ್ಧವಾಗಿದ್ದಂತಹ ಒಂದು ಪರಿಸರ ಈ ರೀತಿ ಹದಗೆಡ್ತಾ ಇದೆ ಅಂದರೆ, ಕಳ್ಕೊಳ್ತಾ ಇದೆ ಅದರ ವಾತಾವರಣವನ್ನು ಅಥವಾ ಗುಣಮಟ್ಟವನ್ನು ಕಳ್ಕೊಳ್ತಾ ಇದೆ ಅಂದರೆ ಏನು ಬಹುಮುಖ ಕಾರಣಗಳೇನಿರ್ಬೋದು ಅಂತ? ಸಾಮಾನ್ಯವಾಗಿ ನಾವು ಸಿಹಿ ನೀರಿನ ಒಂದು ವರ್ಗೀಕರಣ ಮಾಡೋದಿತ್ತು ಅಂದರೆ, ಒಂದು ಹರಿಯುವ ನೀರು ಮತ್ತು ನಿಂತಿರುವ ನೀರು ಅಂತ ಹೇಳ್ತೀವಿ. ಹರಿಯುವ ನೀರಿಗೆ ಉದಾಹರಣೆಗೆ ನಮಗೆ ನದಿಗಳು ಸುಮಾರು ಬೇರೆ ಕಡೆಯಿಂದ ಹುಟ್ಟಿ ಸುಮಾರು ನಗರಗಳು ಪ್ರದೇಶಗಳಿಂದ ಹರಿದು ನಂತರ ಸಮುದ್ರ ಸೇರುವಂಥದ್ದು. ಕೆರೆಗಳೇನಾಗುತ್ತೆ, ಕೆಲವು ಪ್ರಾಕೃತಿಕವಾಗಿರುತ್ತೆ, ಇನ್ನು ಕೆಲವು ಮನುಷ್ಯರು ಮಾಡಿರ್ತಾರೆ. ಇವಾಗ ನಮಗೆ ಕುಕ್ಕರಳ್ಳಿ ಕೆರೆ ನಮಗೆ ಮಾನವ ನಿರ್ಮಿತ ಕೆರೆ. ಒಂದು 150 ವರ್ಷಗಳ ಹಿಂದೆ ಮೈಸೂರು ಮಹಾರಾಜರ ಕಡೆಯಿಂದ ನಿರ್ಮಿಸಲ್ಪಟ್ಟ ಆ ಕೆರೆ. ಏನಕ್ಕೆ ಅಂದರೆ ಮೈಸೂರಿನ ಒಂದು ಆರೋಗ್ಯ, ಆಹಾರ ಮತ್ತು ಅವಶ್ಯಕತೆಗಳಿಗೆ ಬೇಕಾಗಿರುವಂತಹ ಒಂದು ತಾಣವಾಗಿತ್ತು. ನೀವು ಜಲತಜ್ಞರನ್ನು ವಿಚಾರಿಸಿದಾಗ ಹೇಳಿರ್ತಾರೆ, ಸಾಮಾನ್ಯವಾಗಿ ಎಲ್ಲ ಕೆರೆಗಳು ಇಂಟರ್ಲಿಂಕ್ ಆಗಿತ್ತು. ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಬರಬೇಕಾದ್ರೆ ಆ ತಗ್ಗು ಪ್ರದೇಶದಿಂದ ಕೊಡೆ ಆದಮೇಲೆ ಅದು ಆ ನೀರು ನದಿಗೆ ಸೇರ್ತಾ ಇತ್ತು ಅಂತ. ಸಾಮಾನ್ಯವಾಗಿ ಕೆರೆ ಪರಿಸರ ವ್ಯವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ, ಯಾಕೆ ಈ ಒಂದು ಪರಿಸ್ಥಿತಿ ಅಪಾಯ ಮಟ್ಟಕ್ಕೆ ಹೋಗ್ತಾ ಇದೆ, ಇಲ್ಲಾಂದರೆ ಹಾಳಾಗ್ತಾ ಇದೆ, ಹದಗೆಡ್ತಾ ಇದೆ ಅಂತ ಹೇಳೋದಾಯಿತು ಅಂದರೆ, ಸಾಮಾನ್ಯವಾಗಿ ಕೆರೆ ಪರಿಸರದಲ್ಲಿ ನೀರಿನ ಒಳಹರಿವು ಮತ್ತು ನೀರಿನ ಹೊರ ಹರಿವು ಇರಬೇಕು. ಸಾಮಾನ್ಯವಾಗಿ ಅದು ಒಂದು ವ್ಯವಸ್ಥೆ. ಅದರಲ್ಲಿ ನೀರಿನ ಒಳಹರಿವು
ಅಂದರೆ ಉದಾಹರಣೆಗೆ ಮಳೆ ನೀರು. ಇವಾಗಿನ ಚಾನಲ್ಗಳ ನೀರಲ್ಲಿ ಅದನ್ನು ಸಾಮಾನ್ಯವಾಗಿ ಇವಾಗ ಕೃಷಿಗೆ ಬಳಸ್ತಾರೆ. ಬಟ್ ಇವಾಗ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲವು ಕಾರ್ಯಗಳು ಬೇರೆ ಊರುಗಳಲ್ಲಿ ನಡೀತಾ ಇದೆ. ಅದರ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಮತ್ತು ಮಧ್ಯ ಕರ್ನಾಟಕದಲ್ಲಿ ನಡೀತಾ ಇದೆ. ಸದರ್ನ್ ಕರ್ನಾಟಕದಲ್ಲಿ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನೀರಿನ ವ್ಯವಸ್ಥೆ ಮತ್ತು ನದಿಗಳ ಹರಿವು ಚೆನ್ನಾಗಿದೆ. ಸೊ ಯಾವಾಗ ಮಳೆ ನೀರಿನ ಒಳ ಹರಿವು ಮತ್ತು ಹೊರಹರಿವು ಸಮರ್ಪಕವಾಗಿರೋದಿಲ್ಲ ಮತ್ತು ನೀರು ನಿಂತಲ್ಲೇ ಇರುತ್ತೆ, ಆವಾಗ ನೀರಿನ ಗುಣಮಟ್ಟ ಹಾಳಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಉದಾಹರಣೆ ಹೇಳ್ತಾರೆ, ನಿಂತ ನೀರಾಗಬಾರ್ದು ಅಂತ. ನಿಂತ ನೀರು ಏನಕ್ಕೆ ಆಗಬಾರ್ದು? ನಿಂತ ನೀರಾದ್ರೆ ನೀವು ಪಾಚಿ ಕಟ್ತೇವೆ, ಆರೋಗ್ಯ ಹದಗೆಡತ್ತೆ. ಸೊ ಅದಕ್ಕೆ ನಿಂತ ನೀರಾಗಬಾರ್ದು ಅಂತ. ಸೊ ನಿಂತ ನೀರನ್ನು ಯಾರೂ ಅದನ್ನು ಕನ್ಸ್ಯೂಮು ಮಾಡೋದಿಲ್ಲ. ಸೊ ಇವಾಗ ಏನಾಗ್ತಾ ಇದೆ, ಹೌದು ಮೊದಲು ನಮಗೆ ಅದ್ರ ಮೇಲೆ ಡಿಪೆಂಡೆನ್ಸಿ ಇತ್ತು. ಆ ಡಿಪೆಂಡೆನ್ಸಿ ಇವಾಗ ಕಾಲಕ್ರಮೇಣ ಬದಲಾಗಿ ಇವಾಗ ಮನೆಗಳಲ್ಲೇ ನಲ್ಲಿ ನೀರು ಬರ್ತಾ ಇದೆ. ಸೊ ಕೆರೆಗಳ ಮೇಲೆ ಇದ್ರ ಮೇಲೆ ಡಿಪೆಂಡೆನ್ಸಿ ಇಲ್ಲ. ಮೊದಲನೇ ಕಾರಣ ಒಳಹರಿವು ಮತ್ತು ಹೊರಹರಿವಿನ ಸಮರ್ಪಕ ವ್ಯವಸ್ಥೆ ಇಲ್ಲ. ಎರಡನೇದು ಸುತ್ತಲೂ ಕೆರೆ ಪರಿಸರದಲ್ಲಿ ಆಗಿರುವಂತಹ ಅಭಿವೃದ್ಧಿ ಮತ್ತು ಬದಲಾವಣೆಗಳು, ರಸ್ತೆಗಳು ಬಂದಿರಬಹುದು, ಬಿಲ್ಡಿಂಗ್ಗಳು ಬಂದಿರಬಹುದು, ಆ ಜಲಾನಯ ಪ್ರದೇಶ ಏನು ಕ್ಯಾಚ್ಮೆಂಟ್ ಏರಿಯಾ ಅಂತ ಏನು ಹೇಳ್ತಾ ಇದ್ವಿ ಅದರಲ್ಲಿ ರಿಡಕ್ಷನ್ ಆಗಿರುವಂಥದ್ದು. ಮೂರನೇದು ಇದಕ್ಕೆ ಫೀಡರ್ ಚಾನಲ್ಸ್. ಏನು ಕುಕ್ರಳ್ಳಿ ಕೆರೆಗೆ ಮುಖ್ಯವಾಗಿ ಇದ್ದಂಥದ್ದು ಪೂರ್ಣಿಯ ನಾಲೆ. 27 ಕಿಲೋಮೀಟರ್ನಿಂದ ನೀರು ಹರಿದು ಬರ್ತಂತಹ ಪೂರ್ಣಿಯ ನಾಲೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಅವ್ಯವಸ್ಥೆವಾಗಿದೆ. ಸೊ ಆ ಅವ್ಯವಸ್ಥೆಯನ್ನು ತೆಗೆದಾಗ ನಮಗೆ ಮಳೆ ನೀರಿನ ಹರಿವು ಪ್ರಮಾಣ ಜಾಸ್ತಿ ಬಂತು ಅಂತ ಹೇಳಿದ್ರೆ ಕೆರೆ ಪರಿಸರಕ್ಕೆ ಅದ್ಭುತವಾದ ಒಳ್ಳೆ ನೀರು ಬರುತ್ತೆ. ಜೊತೆಗೆ ಸಸ್ಯಗಳ ಇಂಪ್ರೂವ್ಮೆಂಟು ಆಗ್ತಾ ಹೋಗುತ್ತೆ. ಅದರಲ್ಲಿ ಅವಾಗ ಏನಾಗುತ್ತೆ, ಸಿಹಿ ನೀರಿನ ಪಾಚಿಗಳು ಜಾಸ್ತಿ ಆಗುತ್ತೆ. ಸಿಹಿ ನೀರಿನ ಪಾಚಿಗಳು ಮತ್ತು ಸೂಕ್ಷ್ಮಾಣುಜಗಳು ಜಾಸ್ತಿ ಆದಾಗ ಅದಕ್ಕೆ ಬೇಕಾಗಿರುವಂತಹ ಪೂರಕವಾಗಿ ಎಲ್ಲ ಆರೋಗ್ಯಕರವಾದಂತಹ ಸಸ್ಯಗಳು ಬೆಳೀತಾ ಹೋಗುತ್ತೆ. ಇದರ ಜೊತೆಗೆ ಇನ್ನೊಂದು ಸಸ್ಯಗಳಲ್ಲಿ ಕೂಡ ನಾವು ಇನ್ವೇಸಿವ್ ಏಲಿಯನ್ ಸ್ಪೀಷೀಸ್ ಅಂತ ಹೇಳ್ತೀವಿ, ಇಲ್ಲ ಇನ್ವೇಸಿವ್ ಪ್ಲಾಂಟ್ ಸ್ಪೀಷೀಸ್ ಅಂತ ಹೇಳ್ತೀವಿ. ಅದರ ಉದಾಹರಣೆಗೆ ಈ ರೋಜಾ ಗಿಡ ಲ್ಯಾಂಟಾನಾ ಅಂತ ಹೇಳ್ತಾರೆ, ಆಮೇಲೆ ಬಿಳಿ ರೋಜಾ ಯುಪಟೋರಿಯಂ ಅಂತ ಹೇಳ್ತಾರೆ, ಆಮೇಲೆ ಪಾರ್ಥೇನಿಯಂ ಇರಬಹುದು, ಬಳ್ಳಾರಿ ಜಾಲಿ ಇರಬಹುದು, ಹೂಕಡ್ಡಿ ಗಿಡ ಇರಬಹುದು. ಸೊ ಇಷ್ಟು ಸಸ್ಯಗಳು ನಮ್ಮ ಕೆರೆ ಪರಿಸರದಲ್ಲಿ ಆಲ್ರೆಡಿಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಹಬ್ಬಿದೆ. ಇದು ಕೂಡ ಏನು ಮಾಡ್ತಾ ಇದೆ ಅಂದರೆ ಸ್ಥಳೀಯ ಸಸ್ಯಗಳ ಬೀಜಗಳ ಜರ್ಮಿನೇಷನ್ ಅವಕಾಶ ಕೊಡ್ತಾ ಇಲ್ಲ. ಸೊ ಗ್ರೌಂಡ್ ಕವರ್ನಲ್ಲಿ ಅದರ ತನ್ನ ಕೆಮಿಕಲ್ಸ್ಗಳನ್ನ ಸೂಸೋದ್ರಿಂದ ಅದರಲ್ಲಿ ನಮಗೆ ಬೇಕಾಗಿರುವಂಥ ಸ್ಥಳೀಯ ಸಸ್ಯಗಳ ಮರ ಇರ್ಬೋದು, ಹುಲ್ಲಿರ್ಬೋದು, ಪೊದೆಗಳಿರ್ಬೋದು, ಬಳ್ಳಿಗಳಿರ್ಬೋದು, ಅದರ ಬೀಜಗಳನ್ನ ಜರ್ಮಿನೇಟ್ ಆಗಿಬಿಡ್ತಾ ಇಲ್ಲ. ಸೊ ಬಿಡದೇ ಇರೋದ್ರಿಂದ ಏನಾಗ್ತಾ ಇದೆ, ಅದರ ಡಾಮಿನೆನ್ಸ್ ಆಗ್ತಾ ಇದೆ. ನಮಗೆ ಏನು ಸ್ಥಳೀಯ ಸಸ್ಯಗಳು ಜಾಸ್ತಿ ಇರಬೇಕಾಗಿತ್ತು, ಅದರ ಬದಲಾಗಿ ಈ ಥರ ಇನ್ವೇಸಿವ್ ಪ್ಲಾಂಟ್ ಸ್ಪೀಷೀಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಮುಖ್ಯ ಕಾರಣ ಜೈವ ವಿವಿಧತೆಯಲ್ಲಿ ಕಮ್ಮಿ ಆಗೋದಕ್ಕೆ. ಸೊ ನೀರಿನ ಗುಣಮಟ್ಟ, ಇನ್ವೇಸಿವ್ ಪ್ಲಾಂಟ್ ಸ್ಪೀಷೀಸು ಮತ್ತು ನೀರಿನ ಹರಿವಿನ ಪ್ರಮಾಣ. ಕುಕ್ಕರಹಳ್ಳಿ ಕೆರೆ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು. ತಜ್ಞ ವೈದ್ಯರ ಪ್ರತ್ಯೇಕ ಸಲಹೆಗಾಗಿ ಸಂಪರ್ಕಿಸಿ 9517234440. ಸಸ್ಯ ಪ್ರಭೇದಗಳು ವಿನಾಶಕ್ಕೆ ಹೋಗೋಕ್ಕೆ ಮುಂಚೆ ಅಥವಾ ಸಂಪೂರ್ಣವಾಗಿ ಹಾಳಾಗೋಕ್ಕೆ ಮುಂಚೆನೆ ನಾವು ಹೇಗೆ ಎಚ್ಚೆತ್ತುಕೊಳ್ಬಹುದು ಅಂತ, ಹೇಗೆ ಏನೆಲ್ಲ ಅವಕಾಶಗಳಿದೆ ಅಂತ. ಎಸ್, ಅದೇ ಹೇಗೆ ನಮಗೆ ಮೊದಲೇ ಹೇಳ್ದಂಗೆ ಸಾಮಾನ್ಯವಾಗಿ ಒಂದು ಕೆರೆ ಪರಿಸರ ವ್ಯವಸ್ಥೆಯಲ್ಲಿ ನೀರಿನ ಗುಣಮಟ್ಟ ಅದು ಬದಲಾವಣೆ ಆಗಲೇಬೇಕು, ಅಂದರೆ ಇಂಪ್ರೂವ್ ಆಗಬೇಕು. ಸೊ ಇವಾಗ ಏನು ನಮಗೆ 5 mg per ಲೀಟರ್ಗೆ ಹೇಗೆ ಡಿಸಾಲ್ವ್ಡ್ ಆಕ್ಸಿಜನ್ ಇರಬೇಕು, ಅದು ಥ್ರೂ ಔಟ್ ದಿ ಇಯರ್ ರಿಟರ್ನ್ ಆಗಲೇಬೇಕು. ಮೇನಾಗಿ ಒಂದು ಒಳಹರಿವು ಮತ್ತು ಹೊರಹರಿವಿನ ಸಮರ್ಪಕ ಚಾನಲೈಸೇಷನ್. ಎರಡನೇದು ಘನತ್ಯಾಜ್ಯಗಳು ಮತ್ತು ದ್ರವ ತ್ಯಾಜ್ಯಗಳು ಕೆರೆ ಪರಿಸರಕ್ಕೆ ಸೇರದೇ ಇರೋ ಥರ ತಡಿಬೇಕು. ಅದರಲ್ಲಿ ಸಾರ್ವಜನಿಕರ ಪಾಲು ಇದೆ, ಸ್ಥಳೀಯ ಸಂಸ್ಥೆಗಳ ಪಾಲು ಇದೆ, ಎಲ್ಲರೂ ಪಾಲು ಇದೆ. ಒಬ್ಬರ ಮೇಲೆ ಒಬ್ಬರ ಬರೀ ಬ್ಲೇಮ್ ಗೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮೂರನೇದಾಗಿ ಹೀಗೆ ನಾಗಲೇ ಹೇಳಿದೆ, ಇನ್ವೇಸಿವ್ ಪ್ಲಾಂಟ್ ಸ್ಪೀಷೀಸ್ ಲ್ಯಾಂಟಾನಾ ಇರ್ಬೋದು, ಸೆನ್ನಾ ಇರಬಹುದು,
ಪಾರ್ಥೇನಿಯಂ ಇರ್ಬೋದು, ಇಪಟೋರಿಯಂ ಇರ್ಬೋದು, ಬಳ್ಳಾರಿ ಜಾಲಿ ಇರಬಹುದು. ಇದಿಷ್ಟು ಪ್ರಮಾಣಗಳನ್ನ ಹಂತ ಹಂತವಾಗಿ ಅದನ್ನ ತೆಗೆದು ಸ್ಥಳೀಯ ಸಸ್ಯಗಳ ಸಂವರ್ಧನೆ ಮಾಡಲೇಬೇಕು. ಅದಾದಾಗ ಕೂಡ ಇವಾಗ ಹೇಗೆ ಆಗಿದೆ ಅಂದರೆ ಪರಿಸರ ವ್ಯವಸ್ಥೆಯಲ್ಲಿ ಸ್ಥಳೀಯ ಸಸ್ಯಗಳ ಮೇಲೆ ಸಾಕಷ್ಟು ಕೀಟಗಳು, ಆ ಕೀಟಗಳ ಮೇಲೆ ಪಕ್ಷಿಗಳು, ನಾವು ನಮ್ಮ ಶಾಲೆಯಲ್ಲಿ ಓದಿರ್ತೀವಿ. ಆಹಾರ ಸರಪಳಿ ಏನು ಮೊದಲು ಉತ್ಪಾದಕರು ಅಂದ್ರೆ ಸಸ್ಯಗಳು ಬಿಟ್ಟರೆ ಯಾರು ಇಲ್ವೇ ಇಲ್ಲ. ನೀವು ನೀರಿನ ವ್ಯವಸ್ಥೆಯಲ್ಲಿ ತಗೊಂಡ್ರು ಕೂಡ ಫೈಟೋ ಪ್ಲಾಂಕ್ಟನ್ಸ್ ಅಂದ್ರೆ ಸಸ್ಯ ಸೂಕ್ಷ್ಮ ಜೀವಿಗಳಂತಾನೆ ಬರುತ್ತೆ. ಸಸ್ಯ ಸೂಕ್ಷ್ಮಗಳ ಮೇಲೆ ಝೂ ಪ್ಲಾಂಕ್ಟನ್ಸ್ ಮೇಲೆ ಸಣ್ಣ ಸಣ್ಣ ಕೀಟಗಳು, ಅದರ ಸಣ್ಣ ಸಣ್ಣ ಕೀಟಗಳ ಮೇಲೆ ಮೀನಿರ್ಬಹುದು, ಸರೀಸೃಪಗಳಿರ್ಬಹುದು, ಕಪ್ಪೆಗಳಿರ್ಬಹುದು, ಆ ಥರ ರೂಪದಲ್ಲಿ ಬರುತ್ತೆ. ಅದರ ಮೇಲೆ ಪಕ್ಷಿಗಳು ಬರುತ್ತೆ. ಸೊ ಇದು ನಮಗೆ ಇರುವಂತಹ ಒಂದು ಆಹಾರ ಸರಪಳಿಯ ಕ್ರಮ. ಸೊ ಇಲ್ಲಿ ಏನಾಗ್ತಾ ಇದೆ, ನಮಗೆ ಆಹಾರ ಸರಪಳಿನಲ್ಲಿ ಉತ್ಪಾದಕರ ಮೇನ್ ಆಗಿ ಅದ್ರ ಮೇಲೆ ಹೊಡ್ತಾ ಬೀಳ್ತಾ ಇದೆ. ಅಂದ್ರೆ ಉತ್ಪಾದಕರನ್ನೇ ಸಸ್ಯ ಸಂಪತ್ತು. ಸೊ ಪರಿಸರ ವ್ಯವಸ್ಥೆಯಲ್ಲಿ ಪ್ರಾಣಿ ಮತ್ತು ಪಕ್ಷಿ ಎರಡೂ ಇರಲೇಬೇಕು. ಬರೀ ಸಸ್ಯ ಮಾತ್ರ ಇದ್ರೆ ಆಗತ್ತಾ? ಉಪಯೋಗ ಇಲ್ಲ. ಬರೀ ಪ್ರಾಣಿ ಮಾತ್ರ ಇದ್ರೆ ಆಗತ್ತಾ? ಉಪಯೋಗ ಇಲ್ಲ. ಸೊ ಉದಾಹರಣೆ ಹೇಳ್ಬೇಕು ಅಂದ್ರೆ, ಕಾಡಿನಲ್ಲಿ ಬರೀ ಜಿಂಕೆಗಳೇ ಆಯ್ತು ಅಂತ ಹೇಳಿದ್ರೆ, ಅದನ್ನ ತಿನ್ನೋರಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ತಿನ್ನೋರು ಹುಲಿ ಇರಬಹುದು, ಚಿರತೆ ಇರಬಹುದು. ನಮ್ಮ ಕರ್ನಾಟಕದಲ್ಲಿ ಹುಲಿ ಚಿರತೆ ಸಾಮಾನ್ಯವಾಗಿರೋದು. ಹುಲಿ ಚಿರತೆನೇ ಇಲ್ಲ ಅಂತ ಹೇಳಿದ್ರೆ ಜಿಂಕೆಗಳ ಪ್ರಮಾಣ ಅತ್ಯಂತ ಹೆಚ್ಚಾಗತ್ತೆ. ಆ ಅತ್ಯಂತ ಹೆಚ್ಚಾದ ಮೇಲೆ ಅದಕ್ಕೆ ಆಹಾರ ಹೆಂಗೆ ಪೂರೈಸೋದು? ಯಾರು ಮನುಷ್ಯರು ಕಾಡಿಗೆ ಹೋಗಿ ಪೂರೈಸಕ್ಕೆ ಆಗೋದಿಲ್ಲ. ಸೊ ಆವಾಗ ಅದ್ರ ಮಧ್ಯೆ ಫೈಟ್ಗಳಾಗುತ್ತೆ. ಸೊ ಇಂತಹ ಒಂದು ಇಂಬ್ಯಾಲೆನ್ಸ್ ತಪ್ಪಿಸೋದಕ್ಕೆ, ಅಸಮತೋಲನ ತಡೆಯೋದಕ್ಕೆ ಸಸ್ಯಗಳು ಬೇಕು, ಪ್ರಾಣಿಗಳು ಬೇಕು. ಜೊತೆಗೆ ಪೂರಕವಾಗಿ ಸಾಕಷ್ಟು ಕ್ರಿಮಿಕೀಟಗಳಿರಬಹುದು, ವಿವಿಧ ರೀತಿಯ ಜೀವಿಗಳಿರಬಹುದು. ಸಾಕಷ್ಟು ಪ್ರಮಾಣದಲ್ಲಿ ಜೀವಿಗಳು ಒಂದು ಕೆರೆ ಪರಿಸರದಲ್ಲಿ ಕಂಡು ಬಂದಿರುತ್ತೆ. ಮೂರನೇದು ಇನ್ವೆಸಿವ್ ಪ್ಲಾಂಟ್ ಸ್ಪೀಶೀಸ್ ನ ಮ್ಯಾನೇಜ್ಮೆಂಟ್. ನಾಲ್ಕನೇದಾಗಿ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮತ್ತು ಸ್ಥಳೀಯ ಸಂಸ್ಥೆಗಳು ಹೇಗೆ ಅದಕ್ಕೆ ಪಾಲ್ಗೊಳ್ಕೊಳ್ತಾ ಹೋಗ್ಬೋದು. ಮಲಿನಕಾರಕ ಮತ್ತು ತ್ಯಾಜ್ಯಗಳ ನಿರ್ವಹಣೆ ಸಾಕಷ್ಟು ಪ್ರಮಾಣದಲ್ಲಿ ಆಗಬೇಕು. ಪ್ರಾಣಿಗಳು ಯಾವುದು ಕಸ ಹಾಕೋದಿಲ್ಲ, ಮನುಷ್ಯ ಒಬ್ಬನೇ ಹಾಕ್ತಾರೆ. ಸೊ ಪ್ರಾಣಿಗಳಿಂದ ಬರುವಂತಹ ಏನೇ ಒಂದು ತ್ಯಾಜ್ಯ ಇದ್ರೂ ಕೂಡ ಅದು ನಮಗೆ ಸಾವಯವವಾಗಿರುತ್ತೆ. ಹೌದು, ಅದು ಒಂದು ಹುಲ್ಲಿಂದ ಅದು ಸಗಣಿ ರೂಪದಲ್ಲಿ ಬರುತ್ತೆ ಅಂದ್ರೂ ಕೂಡ ಅದು ನಮಗೆ ಆರ್ಗ್ಯಾನಿಕ್ ಗೊಬ್ಬರ, ಸಾವಯವ ಗೊಬ್ಬರವಾಗಿ ಬಳಕೆ ಆಗುತ್ತೆ. ಮನುಷ್ಯ ಮಾತ್ರ ಭೋಗಿಗಳ ಜಾಸ್ತಿ ಆಗಿರೋದ್ರಿಂದ ಬೇರೆ ಬೇರೆ ಪದಾರ್ಥಗಳನ್ನ ಬಳಕೆ ಮಾಡಿ ಅದರದ್ದು ತ್ಯಾಜ್ಯಗಳ ಜಾಸ್ತಿ ಆಗಿ ಕೆರೆ ಪರಿಸರ ಸೇರ್ತಾ ಇದೆ. ಕೆಲವರು ಡೈರೆಕ್ಟ್ ಹಾಕ್ತಾರೆ, ಇನ್ನು ಕೆಲವರು ಡೈರೆಕ್ಟ್ ಹಾಕಲ್ಲ. ಸೊ ಇನ್ನೊಂದು ರೂಪದಲ್ಲಿ ಬಂತಾ ಇರುತ್ತೆ. ಸೊ ಅದಕ್ಕೆ ಕಾರಣಕ್ಕೆ ಈ ತರ ಒಂದು ಆರೋಗ್ಯವನ್ನು ಕೆರೆ ಆರೋಗ್ಯದ ಮಟ್ಟವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಈ ತರ ಒಂದು ಕೆಲವು ಸ್ಟ್ರಾಟಜಿಗಳನ್ನ ಬಳಸ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಬಹಳ ಅದ್ಭುತವಾಗಿ ತಾವು ಹೇಳಿದ್ರಿ. ಪ್ರಕೃತಿ ತನ್ನನ್ನು ತಾನು ಸರಿಪಡಿಸ್ಕೊಳ್ಳುತ್ತೆ. ಆಕ್ಚುಲಿ ಹೌದು, ಆಹಾರ ಸರಪಳಿ ಇರ್ಬೋದು, ಎಲ್ಲವನ್ನ ತಾನು ಸರಿಪಡಿಸ್ಕೊಳ್ಳಕ್ಕೆ ಮಾಡ್ತಾ ಇರುತ್ತೆ. ಬಟ್ ಅದ್ರ ಮಧ್ಯೆ ಮನುಷ್ಯ ಹೋಗಿ ಅದನ್ನ ಹಾಳು ಮಾಡ್ತಾ ಇದ್ದಾನೆ. ಕರೆಕ್ಟ್. ನೀವೇನು ಒಳಿತು ಮಾಡೋಕ್ಕಾಗದವ್ರು ಪರವಾಗಿಲ್ಲ, ಕಿಡಕ್ ಮಾಡಬೇಡಿ ಅಂತ. ಸೊ ಈಗ ತಾವೇನು ಹೇಳಿದ್ರಿ, ಪರಿಸರಕ್ಕೆ ನಾನು ಏನು ಕೊಡೋಕ್ಕಾಗಲಿಲ್ಲ ಅಂದ್ರೂ ಹಾಳು ಮಾಡುವಂಥ ಕಸ ಕಡ್ಡಿಗಳನ್ನು ಬೇರೆ ಇವುಗಳನ್ನು ಹಾಕಬೇಡಿ. ನಮ್ಮ ಜವಾಬ್ದಾರಿನಲ್ಲೇನು, ನೀವು ಹೇಳಿದ ಹಾಗೆ ಕೆಟ್ಟದಂತೂ ಮಾಡಬಾರ್ದು. ಸರಿ, ಒಳ್ಳೇದು ಮಾಡ್ಲಿಲ್ವಾ, ಸರಿ ಆಯ್ತು, ನಮ್ಮ ಪಡ ನ್ಯೂಟ್ರಲ್ ಆಗಿದ್ದೀನಿ, ಕೆಟ್ಟದಂತೂ ಮಾಡಬಾರ್ದು. ಅದು ಅಂತೂ ಬೇಕೇ ಬೇಕು. ಅದರಲ್ಲೂ ಪರಿಸರ ವ್ಯವಸ್ಥೆಗಳಲ್ಲಿ ಬೇಕೇ ಬೇಕು. ಏನಕ್ಕೆ ಪ್ರಕೃತಿ ಏನು ಹೇಳೋದಿಲ್ಲ. ಒಂದು ಫೈನ್ ಡೇ ಬ್ಲಾಸ್ಟ್ ಆಗುತ್ತೆ, ಇಲ್ಲಪ್ಪ ಇವ್ರು ನಾವು ತಡೆಯಕ್ಕೆ ಆಗ್ತಾ ಇಲ್ಲ ಇದು. ಸೊ ಆ ಥರ ಪರಿಸ್ಥಿತಿಗೆ ಬಂದಾಗ ಮನುಷ್ಯ ತಡೆಯೋ ಶಕ್ತಿನೇ ಇರೋದಿಲ್ಲ. ಏನೋ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ, 1 ಸೆಕೆಂಡ್ ಭೂಮಿ ಅಲ್ಲಾಡಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಡ್ಯಾಮೇಜ್ ಆಗುತ್ತೆ. 1 ಸೆಕೆಂಡ್ ನಿಜ. ರಿಕ್ಟರ್ ಸ್ಕೇಲ್ ನಾವು 8-9 ರೀಚ್ ಆಯ್ತು ಅಂತ ಹೇಳಿದ್ರೆ ಊರೇ ನಾಶ ಆದಂಗೆ. ಪ್ರಕೃತಿಗೆ ಅಷ್ಟೊಂದು ಶಕ್ತಿ ಇದೆ, ಆದ್ರೆ ನೀವು ಥ್ರೆಶೋಲ್ಡ್ ರೀಚ್ ಆಗಿಲ್ಲ, ಅದು ನೋಡ್ತಾ ಇದೆ. ಇಲ್ಲ ನೀವು ಉದ್ಧಾರ ಆಗಿ ಬಳಸ್ಕೊಳ್ಳಿ, ಕರೆಕ್ಟ್ ಕೊಡ್ತಾ ಇದೆ. ಹೌದು, ಒಂದು ಅವಕಾಶಗಳು ಕೊಡ್ತಾ ಇದೆ. ಇಲ್ಲ ನೀವು ಹುಷಾರಾಗಿ ಇಲ್ಲ ನಾ ಪ್ರಕೃತಿನೇ ಆಳ್ತೀನಿ, ಪ್ರಕೃತಿ ನನ್ನ ಕೈಲಿ ಇಟ್ಕೋತೀನಿ ಮಾತ್ರ ಇದರಲ್ಲಿ ಇದ್ರೆ ಗ್ಯಾರಂಟಿ ಒಂದಲ್ಲ ಒಂದಿನ ಅದು ಡಿಸಾಸ್ಟರ್ ಆಗುತ್ತೆ. ಖಂಡಿತ ಸರ್. ತಾವು ಹೇಳ್ತಾ ಇದ್ರಿ, ಪರಿಸರವನ್ನ ಕಾಪಾಡಲಿಕ್ಕೆ, ಸಸ್ಯ ಸಂಪತ್ತನ್ನ ಕಾಪಾಡಲಿಕ್ಕೆ ಇಲಾಖೆಗಳ ಜೊತೆ ಸಾರ್ವಜನಿಕ ಪಾತ್ರ ಕೂಡ ಅಷ್ಟೇ ಬಹಳ ಮುಖ್ಯ. ಕೇವಲ ಯಾವುದೋ ಒಂದು ಇಲಾಖೆಗೆ ನಾವು ಅನ್ನೋದ್ರ ಬಗ್ಗೆ ತಾವು ಹೇಳ್ತೀವಿ. ಹಾಗಿದ್ರೆ ಈ ಅಪಾಯದ ಹಂಚಿನಿಂದ ಹೊರಬರಲಿಕ್ಕೆ ಅಥವಾ ಈ ಒಂದು ಅಪಾಯವನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಇನ್ನೂ ಅಂತ? ಹೌದು, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಆಗಲೇ ಹೇಳಿದಾಗೆ ಒಳಹರಿವಿನ ಪ್ರಮಾಣ ಇರ್ಬೋದು, ಇನ್ವೆಸಿವ್ ಪ್ಲಾಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅದೆಲ್ಲ ಕುರಿತಾಗಿ ನಮಗೆ ಅದನ್ನ ನಾವು ಒಂದು ಭಾಗದಲ್ಲಿ ಹೇಳಬೇಕು ಅಂದ್ರೆ ರಿಸ್ಟೋರೇಷನ್ ಮತ್ತು ರಿಜುವಿನೇಷನ್ ಅಂತ ಹೇಳ್ತೀವಿ.
ಅದರಲ್ಲಿ ಕೆರೆ ಹೂಳೆತ್ತೋ ಭಾಗ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ಲಾಂಟ್ ಇನ್ವೆಸಿವ್ ಪ್ಲಾಂಟ್ ಸ್ಪೀಷೀಸ್ನ ಮ್ಯಾನೇಜ್ ಮಾಡುವಂಥದ್ದು ಇರ್ಬೋದು. ಅದರ ಜಾಗದಲ್ಲಿ ಸಸ್ಯಗಳಿಗೆ ಅಂದರೆ ಸ್ಥಳೀಯ ಸಸ್ಯಗಳಿಗೆ ಬೇಕಾಗಿರುವಂತಹ ಬೀಜಗಳನ್ನ ಅಲ್ಲಿ ಡಿಬ್ಲಿಂಗ್ ಮಾಡೋದಂತಿರ್ಬೋದು, ಇಲ್ಲ ಸಸ್ಯಗಳನ್ನ ಹಾಕುವಂಥದ್ದು ಇರ್ಬೋದು. ಅದೆಲ್ಲದರ ಮುಖಾಂತರ ಏನಾಗುತ್ತೆ, ವಾಪಸ್ ನಾವು ಒಂದು ಹಾಳಾಗಿದ್ದಂತಹ ಪರಿಸರ ಏನಿತ್ತು ಅದು ಪುನಶ್ಚೇತನಗೊಳ್ಳುತ್ತೆ. ಅದರ ಮುಖಾಂತರ ಉದಾಹರಣೆಗೆ ನಮಗೆ ಆಗಲೇ ಹೇಳಿದ್ವಿ 51 ವಲಸಿಗ ಪಕ್ಷಿಗಳು ಬರ್ತಾ ಇದೆ ನಮಗೆ. ಆ 51 ವಲಸಿಗ ಪಕ್ಷಿಗಳು ವಾಪಸ್ ನಮ್ಮಲ್ಲಿ ಪ್ರತಿ ವರ್ಷ ಅದು ಬರ್ತಾ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಬೇಕೆ ಹೊರತು ಕಮ್ಮಿ ಆಗಬಾರ್ದು. ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿನೋ ಲೋಪ ಆಗ್ತಾ ಇದೆ, ಇಲ್ಲ ಪರಿಸರ ವ್ಯವಸ್ಥೆಯಲ್ಲಿ ಯಾವುದೋ ಒಂದು ಸಸ್ಯ ಸಂಪತ್ತು ನಾಶ ಆಗಿದೆ, ಇಲ್ಲ ಅಂದರೆ ಅದಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ನಾವೇನು ಮಾಡಬಹುದು, ಸೊ ಆ ಒಂದು ಸ್ಪೀಷೀಸ್ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಲೇಬೇಕು. ಆವಾಗ ಏನಾಗುತ್ತೆ ಅಂದರೆ ನಮಗೆ ವಲಸಿಗ ಹಕ್ಕಿಗಳು ಬರುತ್ತೆ, ಅವಕ್ಕೆ ಬೇಕಾಗಿರುವಂತಹ ಆಹಾರ ಮತ್ತು ಗೂಡು ಕಟ್ಟೋದಕ್ಕೆ ಇಲ್ಲಿ ಪರಿಸರ ಪೂರಕವಾದ ವ್ಯವಸ್ಥೆ ಇರುತ್ತೆ. ಜೊತೆಗೆ ನೀರಿನ ಗುಣಮಟ್ಟ ಜಾಸ್ತಿ ಆಗುತ್ತೆ. ಸೊ ನೀರಿನ ಗುಣಮಟ್ಟ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಕೆಲವು ನಶಿಸಿ ಹೋಗಿದ್ದು ಅಂದರೆ ಕೆರೆ ಪರಿಸರದಲ್ಲಿ ನಶಿಸಿ ಹೋಗಿರೋಂಥದ್ದು ಗ್ಲೋಬಲ್ ಲೆವೆಲಲ್ಲಿ ಆಕ್ಟಿವ್ ಆಗಿದೆ. ಕೆರೆ ಪರಿಸರದಲ್ಲಿ ನಾನು ಹೇಳಿದಲ್ಲ ಆಗಲೇ ಡ್ರಾಸರ ಇರ್ಬೋದು, ಈಶ್ವರಿ ಬಳ್ಳಿ ಇರ್ಬೋದು, ರೋಹಿಟಕ ಇರ್ಬೋದು, ಅವು ಯಾವ ನಮಗೆ ಕಾಣಿಸ್ತಾ ಇಲ್ಲ, ಅದೆಲ್ಲ ನಾವು ವಾಪಸ್ ಬರಲೇಬೇಕು. ಸೊ ಸಾಮಾನ್ಯವಾಗಿ ಎಲ್ಲ ಸಸ್ಯಗಳ ರೂಪದಲ್ಲೂ ಕೂಡ ಕೆಲವು ನಮ್ಮ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಮತ್ತು ನೈಟ್ರೋಜನ್ ಫಿಕ್ಸಿಂಗ್ ರೂಟ್ ನಾಡ್ಯೂಲ್ಸ್ ಇರುತ್ತೆ. ಯಾವುದೇ ಮನುಷ್ಯನಲ್ಲೂ ಕೂಡ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಮನುಷ್ಯ ಕನ್ಸ್ಯೂಮ್ ಮಾಡೋಕ್ಕೆ ಯಾವುದೇ ರೂಪದಲ್ಲೂ ಅವಕಾಶ ಇಲ್ಲ, ಕೇವಲ ಸಸ್ಯಗಳು ಮಾತ್ರ ಇರೋದು. ಏನು ಗುಡುಗು ಮಿಂಚು ಅಂತ ಆಗುತ್ತೆ ಅದರ ಮುಖಾಂತರ ಸಸ್ಯಗಳು ಅಟ್ಮಾಸ್ಫಿಯರಲ್ಲಿರುವಂತಹ ನೈಟ್ರೋಜನನ್ನು ನೈಟ್ರೇಟ್ಗಳ ಮತ್ತು ನೈಟ್ರೈಟ್ಗಳಾಗಿ ಕನ್ವರ್ಟ್ ಮಾಡಿಕೊಂಡು ಭೂಮಿಗೆ ಹೀರ್ಕೊಳ್ಳುತ್ತೆ. ಇದರ ಮುಖಾಂತರ ಸಸ್ಯಗಳಿಗೆ ಮತ್ತು ಬೇರೆ ಬೇರೆ ಪರಿಸರಕ್ಕೆ ಬೇಕಾಗಿರುವಂತಹ ಒಂದು ಸಾರಜನಕದ ಅವಶ್ಯಕತೆಯನ್ನು ಈ ಮುಖಾಂತರ ಹೋಗುತ್ತೆ. ಇದಲ್ಲದೆ ಮುಖ್ಯವಾಗಿ ನೀವೆಲ್ಲರೂ ತಿಳ್ಕೊಂಡಿರಬಹುದು ಕಾರ್ಬನ್ ಸಿಂಕ್ ಇಲ್ಲ ಕಾರ್ಬನ್ ಸೀಕ್ವಿಸ್ಟ್ರೇಷನ್ ಅಂದರೆ ಇಂಗಾಲದ ಕಣಜವಾಗಿ. ಈಗ ಆಗಲೇ ಹೇಳಿದ 104 ಹೆಕ್ಟೇರ್ ಇರುವಂತಹ ಒಂದು ಪ್ರದೇಶ ಕೂಗರಳೆಕೆರೆ, ಅಲ್ಲಿ ಹೆಚ್ಚು ಕಮ್ಮಿ ಒಂದು 3000 ಸಸ್ಯಗಳಿದೆ. ಅಂದರೆ 3000 ಇಂಡಿವಿಜುವಲ್ಸ್ನ ಹೇಳ್ತಾರೆ. ಪ್ರಭೇದಗಳು 275ರಿಂದ 300 ಪ್ರಭೇದಗಳಿದೆ. ಅದ್ರ ಇಂಡಿವಿಜುವಲ್ಸ್ ನಾವು ಕೌಂಟ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಒಂದು 3000 ಸಸ್ಯಗಳಿದೆ. ಒಂದೊಂದು ಗಿಡಗಳು ಕೂಡ ಸಾಮಾನ್ಯವಾಗಿ ತೂಕ 1 ಟನ್ ಬರುತ್ತೆ. ಅಂದರೆ ಅಷ್ಟು ಟನ್ ಅಂತ ಹೇಳಿದ್ರೆ 1 ಟನ್ ಅಂತ ಹೇಳಿದ್ರೆ ಅಷ್ಟು ಪೂರ್ತಿ ಪ್ರಮಾಣ ಕಾರ್ಬನ್ನೇ ಇರುತ್ತೆ. ನಾವೆಲ್ಲ ಓದಿದ್ದೀವಿ ಫೋಟೋಸಿಂಥಸಿಸ್ ಏನು ದ್ಯುತಿಸಂಶ್ಲೇಷಣೆಯಲ್ಲಿ ಏನಾಗುತ್ತೆ, ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನನ್ನು ವಾತಾವರಣಕ್ಕೆ ವಾಪಸ್ ಬಿಡುತ್ತೆ ಇದು. ಸೊ ಕಾರ್ಬನ್ ಡೈಆಕ್ಸೈಡ್ನ ನಾವು ಏನು ತೊಗೊಳ್ತಾ ಇರುತ್ತೆ ಅದು ಸಸ್ಯಗಳೇನು ಮಾಡ್ಕೊಳ್ಳುತ್ತೆ, ತನ್ನ ಬೆಳವಣಿಗೆಗೆ ಬೇಕು ಮತ್ತು ತನ್ನ ಆಹಾರಕ್ಕೆ ಬಳಸಿಕೊಂಡು ಉಳಿಕೆ ಅಂತಹದನ್ನು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ರೂಪದಲ್ಲಿ ಸ್ಟಾಕ್ ಮಾಡುತ್ತೆ. ಸೊ ಅದಕ್ಕೆ ನಾವೆಲ್ಲ ಓದ್ತಿರ್ಬೋದು, ನಾವು ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ನೋಡಿ ಎಲ್ಲ ಕಡೆಗೂ ಅವ್ರ ಗಿಡಗಳನ್ನ ಹಾಕ್ತಾರೆ. ಏನಕ್ಕೆ ಅಂದರೆ ಕಾರ್ಬನ್ ಸೀಕ್ವೆಸ್ಟರ್ ಆಗಬೇಕು, ಸುಮ್ಮನೆ ಫ್ಲಾಟ್ ಲ್ಯಾಂಡ್ ಮಾಡಿ ಇಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ಹುಲ್ಲಾದರೂ ಹಾಕ್ತಾರೆ. ಅದು ಏನಕ್ಕೆ ಅಂದರೆ ಹುಲ್ಲಿನ ಪ್ರಮಾಣದಲ್ಲಿ ಹುಲ್ಲು ಮತ್ತು ಬಿದಿರು ಸಾಮಾನ್ಯವಾಗಿ ಕಾರ್ಬನ್ನನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೀಕ್ವೆಸ್ಟರ್ ಮಾಡುತ್ತೆ, ಅಂದರೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಇರುವಂತಹ ಸಸ್ಯಗಳು. ಇದರ ಮುಖಾಂತರ ನಮಗೆ ಸಾಮಾನ್ಯವಾಗಿ ವಲಸಿಗ ಹಕ್ಕಿಗಳ ಇಂಪ್ರೂವ್ಮೆಂಟು, ನೀರಿನ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಯಿತು, ನಂತರ ಸ್ಥಳೀಯ ಸಸ್ಯಗಳ ಇಂಪ್ರೂವ್ಮೆಂಟ್ ಆಯಿತು, ಕಾರ್ಬನ್ ಸಿಂಕ್ನ ಡೆವಲಪ್ಮೆಂಟ್ ಆಯಿತು. ಜೊತೆಗೆ ಇದು ಯಾವುದೋ ಕೋಣಕ್ಕೂ ನಮ್ಮಲ್ಲಿ ಕಂಡು ಬರುವಂತಹ ಒಂದು ಲಿವಿಂಗ್ ಲ್ಯಾಬೊರೇಟರಿ. ಲಿವಿಂಗ್ ಲ್ಯಾಬೊರೇಟರಿ ಅಂದ್ರೇನು, ಜೈವಿಕ ಪ್ರಯೋಗಾಲಯ. ನಾವು ಲ್ಯಾಬ್ನಲ್ಲಿ ಎಷ್ಟೇ ತೋರಿಸ್ಬೋದು, ಒಂದು ಪಕ್ಷಿ ಒಂದು ಹೂ ಬಿಡೋದನ್ನ ನಾವು ಫೀಲ್ಡಲ್ಲೇ ತೋರಿಸ್ಬೇಕು. ಹೂವಿನ ಮೇಲೆ ದುಂಬಿ ಬರೋದಿರ್ಬೋದು, ಬಟರ್ಫ್ಲೈ ಬರೋದಿರ್ಬೋದು, ನಾವು ಯಾವುದನ್ನು ಮ್ಯಾನ್ಯುಲಿ ಮಾಡೋಕ್ಕಾಗಲ್ಲ. ಅದೆಲ್ಲ ಲಿವಿಂಗ್ ಲ್ಯಾಬೊರೇಟರಿ. ನಾವು ಒಂದು ಪೀರಿಯಡ್ನಲ್ಲಿ ಹೋದರೆ ಬೆಳಗ್ಗೆ 6ರಿಂದ 10 ಗಂಟೆ ತನಕ ಕೂತ್ಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಟಿವಿಟಿಗಳು ನಿಮ್ಗೆ ಕಣ್ಣು ಕಾಣುತ್ತೆ. ನಾವು ಡಿಜಿಟಲ್ ಏನೇ ಹೇಳ್ಬೋದು, ಡಿಜಿಟಲ್ಗಿಂತ ಕೋಟಿ ಪಾಲ್ ಜಾಸ್ತಿ ಆಕ್ಟಿವಿಟಿ ಅಲ್ಲಿ. ಎಲ್ಲ ಒಂದು ಕೀಟ ಹೋಗ್ತಿರತ್ತೆ, ಅದೇ ಹಣ್ಣು ತಿಂತಾ ಇರತ್ತೆ, ಚಟುವಟಿಕೆ ನಡೀತಾ ಇರುತ್ತೆ ಸಾಕಷ್ಟು ಪ್ರಮಾಣದಲ್ಲಿ. 1-2 ಇರೋದಿಲ್ಲ. ಬಿಡಪ್ಪ ಏನೋ ಒಂದು ಬರೀ ಒಂದು ಹೂ ಇದೆ, ಸುಮ್ಮನೆ ಹೂ ಕೂತಿದೆ, ಇಲ್ಲ, ಹೂ ಹತ್ರ ಒಂದು ಯಾವುದೋ ಒಂದು ಮಕರಂದಕ್ಕೆ ಚಿಟ್ಟೆ ಬಂದಿರುತ್ತೆ, ದುಂಬಿ ಬಂದಿರುತ್ತೆ, ಜೇನು ಬಂದಿರುತ್ತೆ. ಜೇನುಗಳು ಇವೆಲ್ಲವೂ ಕೂಡ ನಮಗೆ ಒಂದು ಆರೋಗ್ಯಕರ ವಾತಾವರಣ ಒಂದು ಸೂಚ್ಯಂಕವಾಗಿ ಬರುತ್ತೆ. ಇದಲ್ಲದೆ ಕೂಡ ಕೆಲವು ಆಗಲೇ ಹೇಳಿದಂಗೆ ನೆಲಪಾಚಿ ಸಸ್ಯಗಳು ಅಂತ ಹೇಳಿ, ಇವಾಗ ಮಳೆಗಾಲದಲ್ಲಿ ಕೆಲವು ನಮ್ಮ ಮಡಿಕೇರಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಮನೆ ಇದ್ರ ಮೇಲೆ ಗೋಡೆಗಳ ಮೇಲೆ ತುಂಬ ಹಸಿರು ಬಣ್ಣದಲ್ಲಿ ಕೆಲವು ಪಾಚಿಗಳ ಥರ ಇರುತ್ತೆ, ಅದೆಲ್ಲ ನೆಲಪಾಚಿಗಳು ಅಂತ ಹೇಳ್ತೀವಿ. ಅದು ಮತ್ತು ಕಲ್ಲು ಹೂಗಳು. ಇವಾಗ ಕಲ್ಲು ಹೂಗಳ ಪ್ರಮಾಣದಲ್ಲಿ ಎಷ್ಟು ಕಮ್ಮಿ ಆಗೋಗಿದೆ. ಅವೆಲ್ಲ ಪರಿಸರ ಸಂವೇದಿ ಸೂಚಕಗಳು. ಅದು ಪ್ರಮಾಣದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆ ವಾತಾವರಣದಲ್ಲಿ
ವಾಟರ್ ಕ್ವಾಲಿಟಿ ಮತ್ತು ಏರ್ ಕ್ವಾಲಿಟಿ ಹಾಳಾಗ್ತಾ ಇದೆ ಅಂತ. ಸೊ ಇದನ್ನು ನಾವು ರಿಜುವನೇಟ್ ಮಾಡಬೇಕು. ಅದಕ್ಕೆ ಈ ಒಂದು ಗುಣಾತ್ಮಕವಾಗಿ ಅಂದರೆ ಪಾಸಿಟಿವ್ ಆಗಿ ಡೆವಲಪ್ಮೆಂಟ್ಗಳಾಗಬೇಕು ಅಂತ ಹೇಳಿದಾಗ ನಮಗೆ ಬೇಕಾಗಿರೋಂಥದ್ದು ವಾಟರ್ ಕ್ವಾಲಿಟಿ, ಇನ್ವೆಸಿವ್ ಸ್ಪೀಷೀಸ್ ಮ್ಯಾನೇಜ್ಮೆಂಟು, ನೇಟಿವ್ ಸ್ಪೀಷೀಸ್ ಇಂಪ್ರೂವ್ಮೆಂಟು ಅದಷ್ಟು ಕೂಡ ನಮಗೆ ಬೇಕಾಗುತ್ತೆ. ಸೊ ಆ ಪುನಶ್ಚೇತನದಿಂದ ಇಷ್ಟೆಲ್ಲ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಅಂತ ಇದೆ. ಹೌದು. ಈ ಸಾಧ್ಯತೆಯನ್ನು ನಾವು ಕಾಣಬೇಕು ಅಂತಂದರೆ, ಈ ಒಂದು ಗುಣಾತ್ಮಕ ಬದಲಾವಣೆಗಳನ್ನು ನಾವು ಕಾಣಬೇಕು ಅಂತಂದರೆ ಯಾರ ಪಾಲುದಾರಿಕೆ ಬೇಕಾಗುತ್ತೆ, ಯಾರೆಲ್ಲರೂ ಪಾಲ್ಗೊಳ್ಬೇಕಾಗತ್ತೆ? ಹೌದು. ನನ್ನ ಒಂದು ಅನಿಸಿಕೆ ಹೇಗೆ ಅಂತ ಹೇಳಿದ್ರೆ, ನಮಗೆ ಇವೆಲ್ಲ ಜನ್ರೇಷನಲ್ ಚೇಂಜಸ್ ಬರಬೇಕು. ಕೆರೆ ಪರಿಸರ ವ್ಯವಸ್ಥೆ ಚಿತ್ರ ಬರೀರಿ ಅಂತ ಹೇಳಿದ್ರೆ ನಾವು ಅದನ್ನ ಮೊದಲು ನೋಡ್ಕೊಂಬಂದಿದ್ವಿ. ಇವಾಗ ಯಾರು ಮಕ್ಳು ಕೇಳಿದ್ರೆ ಅವರು ಯಾವಾಗ ಹಸಿರು ಬಣ್ಣ ಬರೀತಾರೆ ನಮ್ಗೆ ಅದು ಗೊತ್ತಾಗುತ್ತೆ ತಪ್ಪಾಗ್ತಾ ಇದೆ ಅಲ್ಲಿ ಅಂತ. ಏನಕ್ಕೆ ಅವ್ರು ನೋಡ್ತಾರೆ, ಅದು ಪಾಚೆ ಕಟ್ಟರೆ ನೀರು ನೋಡ್ತಾ ಇದ್ದಾರೆ ಅವರು. ಕರೆಕ್ಟ್. ಸೊ ಜನ್ರೇಷನ್ ಚೇಂಜಸ್ ನನಗೆ ಮೊದಲ ಪಾಲುದಾರಿಕೆ ಅಂತ ಬಂದಾಗ ಮೊದಲನಾಗಿ ವಿದ್ಯಾರ್ಥಿಗಳು ನಾನು ತುಂಬ ಎಂಫಸೈಸ್ ಮಾಡ್ತೀನಿ ಅವ್ರ ಮೇಲೆ. ಅವರಿಂದ ಮುಂದೆ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಮಕ್ಕಳಿಗೆ ಏನಾಗುತ್ತೆ, ಇವಾಗ ಕಲಿಕೆ ಹಂತದಲ್ಲಿ ಅಧ್ಯಯನ ಹಂತದಲ್ಲಿದ್ದಾರೆ, ಅವರಿಗೆ ಒಂದು ಕೆರೆ ಪರಿಸರ ವ್ಯವಸ್ಥೆ ಇದಷ್ಟು ಚೆನ್ನಾಗಿದೆ ನೋಡಪ್ಪ. ಆ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಮಾರ್ಗದರ್ಶನ ನೀಡಬೇಕೇನು ಹೆಚ್ಚಿನ ಮಟ್ಟದಲ್ಲಿ ಅಂತ ನನಗೆ ಅನ್ಸುತ್ತೆ. ಹೌದು, ಶಿಕ್ಷಕರಿಗೂ ಬೇಕು. ಅಂದರೆ ಮೊದಲಿಗೆ ಶಾಲೆಯಿಂದನೇ ಸ್ಟಾರ್ಟ್ ಆಗಲಿ ಅಂತ. ಶಾಲೆಯಿಂದ ಬಂದಾಗ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಬಂದೇ ಬರ್ತಾರೆ. ಸೊ ಅವರು ಶಿಕ್ಷಕರು ಏನಾದರೂ ಓದಿರ್ತಾರೆ, ಅದು ಒಂದು ಸಿಲೆಬಸ್ ರೂಪದಲ್ಲಿ ಅವ್ರು ಹೋಗ್ತಾ ಇರುತ್ತೆ. ಬಟ್ ಮಕ್ಕಳಿಗೆ ಅವರು ಉತ್ತೇಜನ ನೀಡಬೇಕು ಈ ಥರದ ವಿಚಾರಗಳಿಗೆ. ಮೊದಲು ನಮ್ಮ ಒಂದು 20 ವರ್ಷದ ಹಿಂದೆ ನೋಡಿ ವೇಸ್ಟ್ ಸೆಗ್ರಿಗೇಷನ್ ಅಷ್ಟು ಕಾನ್ಸೆಪ್ಟ್ ಇರಲಿಲ್ಲ. ಇವಾಗ ಕಂಪಲ್ಷನ್ ಮಾಡಿದ್ರು, ಮನೆ ಮೂಲದಲ್ಲೇ ನೀವು ವೇಸ್ಟ್ ಸೆಗ್ರಿಗೇಷನ್ ಮಾಡಬೇಕು ಅಂತ. ಮೊದಲೇನಾಗ್ತಿತ್ತು, ಎಲ್ಲ ಬಿಸಾಕರು, ಎಲ್ಲ ಸೇರ್ಸೋರು, ಪ್ಲಾಸ್ಟಿಕ್ ಸೇರ್ಸೋರು, ಕಸನ ಹಸಿ ಕಸ, ಒಣ ಕಸ, ಮೆಡಿಕಲ್ ವೇಸ್ಟ್ ಎಲ್ಲ ಒಟ್ಟಿಗೆ ಸೇರಿಸ್ತಾ ಇದ್ರು. ಆಮೇಲೆ ಅದು ತಪ್ಪು ಅಂತ ಗೊತ್ತಾಯ್ತು, ಇಲ್ಲ ಆ ಥರ ಮಾಡಬಾರ್ದು ಅಂತ. ಎಷ್ಟೇ ಅರಿವು ಕೊಟ್ಟರು ಕೂಡ ಸಂಸ್ಥೆಗಳು ಸುಮಾರು ಜನ ಫಾಲೋ ಮಾಡಿದ್ರು. ಇವಾಗ ಕಂಪಲ್ಸರಿ ಮಾಡಿದ್ರು, ನೀವು ಮನೆಯಿಂದ ಕೊಡಬೇಕಾದ್ರೆ ನೀವು ಹಸಿ ಕಸ ಕೊಡಬೇಕು. ಇವಾಗ ಅಲ್ಲಿ ಅವರು ಆಟೋಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂದ್ರೂ ಕೂಡ ಅವ್ರು ನೋಡ್ತಾರೆ ಅದನ್ನ. ಸೊ ಈ ಅರಿವು ಹೆಂಗೆ ಬಂತು, ಅದು ಕಂಪಲ್ಸರಿ ಮಾಡಿದ್ರಿ. ಇವಾಗ ಮಕ್ಕಳು ಅದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಕರೆಕ್ಟ್. ಆ ಮಕ್ಕಳು ಇಲ್ಲಪ್ಪ ನಮ್ಮ ತಂದೆ ತಾಯಿ ಸಪ್ರೇಟಾಗಿ ಮಾಡಿದ್ರು. ಘನತ್ಯಾಜ್ಯ ಮತ್ತು ದ್ರವ ತ್ಯಾಜ್ಯ ಎಷ್ಟೋ ಸಲ ಈಗ ತಂದೆ ತಾಯಿ ಮಕ್ಕಳ ಹತ್ರನೇ ಕಸ ಹಾಕ್ಸೋದು ಅವಾಗ ನೋಡ್ತಾನೆ ಇರ್ತವೆ ಪ್ರಾಕ್ಟಿಕಲ್ ಆಗಿ. ಹೌದು, ಅಲ್ಲಿ ಬಂದಾಗ ವ್ಯಾನ್ ಬಂದಾಗ ಮಕ್ಕಳು ಹಾಕುವಂತ ಪರಿಸ್ಥಿತಿ ಇದ್ದಾಗ ಅವ್ರು ನೇರವಾಗಿ ನೋಡಕ್ಕೆ. ಹೌದು, ಅವರು ಕಸ ಕಲೆಕ್ಟ್ ಮಾಡೋರಂತಹ ವ್ಯಕ್ತಿಗಳು ಹೇಳ್ತಾರೆ ಇಲ್ಲಪ್ಪ ಇದನ್ನ ಸಪರೇಟ್ ಆಗಿ ಕೊಡು ಅಂತ. ಅವಾಗ ಮಕ್ಕಳಿಗೆ ಅರಿವು ಬರುತ್ತೆ, ಮಕ್ಕಳಿಂದನೇ ಬದಲಾಗಬೇಕು. ನೀವು ನಮ್ಕಿಂತ ಬದಲಾಗಬಾರ್ದು, ನಮ್ದು ನೆಕ್ಸ್ಟ್ ರೋಲ್ ಬರುತ್ತೆ. ಇವಾಗ ನಾನೇ ತಪ್ಪು ಮಾಡಿದ್ರೆ ಮಕ್ಕಳು ತಪ್ಪು ಮಾಡೇ ಮಾಡ್ತಾರೆ, 100% ಮಾಡ್ತಾರೆ. ನಾನೇ ಇವಾಗ ಎಲ್ಲ ಕಸ ಮಿಕ್ಸ್ ಮಾಡಿದ್ರೆ ನಮ್ಮ ಅಪ್ಪ ಮಿಕ್ಸ್ ಮಾಡಿದ್ರೆ ನಾನು ಮಿಕ್ಸ್ ಮಾಡೋದು. ಹೌದೌದು. ಸೊ ನಾವು ಖಂಡಿತವಾಗ್ಲೂ ನಾವು ಬದಲಾಗಬೇಕು. ಆದ್ರೆ ನೀವು ಹೇಳ್ತಾ ಇರೋದು ಆರಂಭ ಅಂದ್ರೆ ಮಕ್ಕಳಿಂದನೇ ಆರಂಭ ಆಗುವ. ಸೊ ಮಕ್ಕಳಿಂದ ಆರಂಭ ಆಗೋದಂತ ಅವ್ರಿಗೆ ರಿಜಿಸ್ಟರ್ ಆಗೋಗುತ್ತೆ ಮಕ್ಕಳಿಗೆ. ಇಲ್ಲಪ್ಪ ಹೌದು ಹೇಳಿದ್ರು ನನಗೆ. ಸೊ ಇಲ್ಲಿ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅವರನ್ನು ಸಾಮಾನ್ಯವಾಗಿ ಎಷ್ಟು ಸಾಧ್ಯನೋ ಅಷ್ಟು ಕೆರೆ ಪರಿಸರ ವ್ಯವಸ್ಥೆಗಳು ಇದೇ ಕೆರೆ ಅಂತ ಜೊತೆಗೆ ಇವಾಗ ಮೈಸೂರಿಗೆ ಹತ್ತಿರ ಇದೆ. ಸೊ ಮೈಸೂರು ಮಕ್ಕಳಿಗೆ ಎಲ್ಲಿ ಹತ್ತಿರ ಇದೆಯೋ ಕೆರೆಗಳನ್ನು ತೋರಿಸಿಕೊಂಡು ಅಲ್ಲಿರುವಂಥ ಒಂದು ಮಾದರಿ ಕೆರೆಯನ್ನು ತೋರಿಸ್ಬೇಕು, ಹಾಳಾಗಿರೋ ಕೆರೆಯನ್ನು ತೋರಿಸ್ಬೇಕು, ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತ. ಹೌದು, ಇವಾಗ ಅವ್ರಿಗೆ ಮಕ್ಕಳಿಗೆ ಅದನ್ನ ಕಂಪ್ಯಾರಿಟಿವ್ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಹೌದು, ನಾನೊಂದು ಕುಕ್ಕರಳ್ಳಿ ಕೆರೆ ಅಂತ ನೋಡಿದ್ದೆ, ಅದು ಚೆನ್ನಾಗಿತ್ತು. ಇನ್ನೊಂದು ಯಾವುದೋ ಒಂದು ಕೆರೆ, ಉದಾಹರಣೆಗೆ ಹೇಳಬೇಕು ಅಂದ್ರೆ ದಳವಾಯಿ ಕೆರೆ. ನೀವು ದಳವಾಯಿ ಕೆರೆನಲ್ಲಿ ಡೈವರ್ಸಿಟಿ ಹುಡುಕಿಸಿ ಸರ್, ಸಿಗೋದಿಲ್ಲ. ಬರೇ ಪೂರ್ತಿಯಾಗಿ ನಿಮಗೆ ಕಂದು ಬಣ್ಣ ನೀರು, ಏನಕ್ಕೆ ಸೀವೇಜ್ ಟ್ರೀಟೆಡ್ ವಾಟರ್ ಬಂದು ಸೇರ್ತಾ ಇದೆ. ನೀವು ಹುಡುಕಿದ್ರು ಅಲ್ಲಿ ಒಂದು ಪಕ್ಷಿ ಬರುತ್ತೆ. ಅದೇ ನಿಮಗೆ ನೆಕ್ಸ್ಟ್ ಉಂಡಬತ್ತಿ ಕೆರೆ ಮತ್ತು ಶೆಟ್ಟಿ ಕೆರೆಗೆ ಬನ್ನಿ, ಅಲ್ಲಿ ನಿಮ್ಗೆ ಪಕ್ಷಿಗಳು ಕಾಣಿಸ್ಬರುತ್ತೆ. ಅಲ್ಲೇ ನಿಮಗೆ ಬರೇ ಒಂದು ನಂಜನಗೂಡು ಹೈವೇಲನಲ್ಲೇ ಕೂಡ ನಿಮಗೆ 3 ಕೆರೆ ವ್ಯತ್ಯಾಸಗಳು ಕಂಡುಬಿಡ್ತಾರೆ. ಆಗಲೇ ಹೇಳ್ದಂಗೆ ವಾಟರ್ ಹೈಸಿಂತು, ನಿಮ್ಮ ದಳವಾಯಿ ಕೆರೆಲ್ಲ ಪೂರ್ತಿಯಾಗಿ ವಾಟರ್ ಹೈಸಿಂತ್ ಬೆಳ್ಕೋತಿದ್ವಿ. ನೀವು ಉಂಡಬತ್ತಿ ಕೆರೆಗೆ ಬನ್ನಿ, ಇಲ್ಲ ಅಲ್ಲಿ. ಶೆಟ್ಟಿ ಕೆರೆಗೆ ಬನ್ನಿ, ಅಲ್ಲಿಲ್ಲ. ಬಟ್ ಬಂದಿಲ್ಲ ಅಂದ್ರೆ ಅರ್ಥ ಹಾಳಾಗ್ತಿಲ್ಲ ಅಂತ ಅರ್ಥ ಅಲ್ಲ, ನಾವು ಕೇರ್ಫುಲ್ ಆಗಿರ್ಲೇಬೇಕು. ಯಾಕಂದ್ರೆ ಅದೆಲ್ಲ ಸೀರೀಸ್ ಅಲ್ಲಿ ಇರುವಂಥದ್ದು. ನಾಳೆ ಇಲ್ಲಿಂದ ಬಂದಿರುವಂತಹ ಮಾಲಿನ್ಯಕಾರಕ ಅಲ್ಲಿಗೆ ಸೇರಿದಾಗ ಅಲ್ಲಿ ಪದಾರ್ಥ ಹಾಳಾಗುತ್ತೆ. ಸೊ ಈ ತರ ಒಂದು ಕಂಪ್ಯಾರಿಟಿವ್ ಜಾಗೃತರಾಗಲೇಬೇಕು. ಅದನ್ನ ಮಕ್ಕಳ ರೂಪದಲ್ಲಿ ತಗೊಳ್ಬೇಕು ಅಂತ ಹೇಳಿದ ಒಂದು. ಎರಡನೇದು, ಮಕ್ಕಳಿಗೆ ಲಿವಿಂಗ್ ಯಾವಾಗ ಲ್ಯಾಬ್ರೇಟರಿ ಅಂತ ಕ್ರಿಯೇಟ್ ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ. ಸೇಮ್ ಇವಾಗ ಡಿಜಿಟಲ್ ಅಲ್ಲಿ ಹೇಗೆ ಗೇಮ್ಸ್ ಆಡ್ತಾರೆ ಅವ್ರಿಗೆ ಅದೊಂಥರ ಆಕ್ಟಿವಿಟಿ ಕಾಣಿಸ್ತಾ ಇರುತ್ತಲ್ಲ, ನಾವು ಒಂದು ಟಾರ್ಗೆಟ್ ರೀಚ್ ಮಾಡಬೇಕು, ಒಂದು ರೇಸ್ ಗೆಲ್ಲಬೇಕು ಅಂತ ಒಂದು ಅವ್ರ ಮಕ್ಕಳ ಒಂದು ಮೆಂಟಾಲಿಟಿಲಿ ಇರುತ್ತೆ. ಸೊ ಇದು ರೂಪದಲ್ಲೂ ಕೂಡ ಮಕ್ಕಳಿಗೆ ಏನು ಬೇಕಾಗತ್ತೆ, ಹೌದು ನೀವು ಪರಿಸರ ವ್ಯವಸ್ಥೆ ಅಬ್ಸರ್ವ್ ಮಾಡು, ಏನು ಬಂತು, ಚಿಟ್ಟೆ ಬಂತ, ಯಾವ ಕಲರ್ ಚಿಟ್ಟೆ, ಯಾವ ಪಕ್ಷಿ ಯಾವ ಸಸ್ಯ ಮೇಲೆ ಕೂತ್ಕೊಳ್ತು, ಹುಲ್ ಮೇಲೆ ಕೂತ್ಕೊಳ್ತಾ, ನೆಲದ ಮೇಲೆ ಕೂತ್ಕೊಳ್ತಾ, ಹೂವು ಇದ್ರ ಯಾವುದೋ ಎಲೆ ಮೇಲೆ ಕೂತ್ಕೊಳ್ತಾ, ಇದೇ ಥರದೆಲ್ಲ ಒಂದು ಡಾಕ್ಯುಮೆಂಟ್ ಮಾಡ್ತಾ ಹೋದಷ್ಟು ಅವರಿಗೆ ಅರಿವು ಬರ್ತಾ ಹೋಗುತ್ತೆ. ಓಕೆ, ನಾನು ಒಂದ್ಸರಿ ನೋಡಿದ್ದೆ, ನಾನು ಆಗಲೇ ಹೇಳಿದೆ
ನಾವು ಚಿಕ್ಕವರಿದ್ದಾಗ ತಾವರೆ ಬೆಳೆ ನೋಡ್ತಾ ಇದ್ವಿ, ತಾವರೆ ಇಲ್ಲ ಇವಾಗ. ಹೌದೌದು. ಸೊ ಈ ಡಾಕ್ಯುಮೆಂಟ್ ಆಗಿದೆ ಅಂದರೆ ಏನಕ್ಕೆ ಕಾರಣ ಅಂತ ಅವರಿಗೆ ಒಂದು ಆ ಪ್ರಾಸ್ಪೆಕ್ಟಸ್ನಲ್ಲಿ ಅವ್ರು ಯೋಚನೆ ಮಾಡ್ತಾ ಹೋಗ್ಬೋದು. ಹೌದಪ್ಪ, ನಾನು ಈ ಪ್ರಾಸ್ಪೆಕ್ಟಿವ್ನಲ್ಲಿ ಯಾಕೆ ಯೋಚನೆ ಮಾಡಬಾರ್ದು. ಅವ್ರು ಇವತ್ತಿಗೆ ಅದು ಅರಿವು ಬರೋದಿಲ್ಲ, ನಾನು 10 ವರ್ಷ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಹೌದಲ್ವಾ ನಮ್ಮ ತಂದೆ ತಾಯಿ ತೋರಿಸಿದ್ರು ಅಂತ ಹೇಳಿ. ಎರಡನೇದು ಸಾರ್ವಜನಿಕರ ಒಳಗೊಳ್ಳುವಿಕೆ. ಅದರೊಳಗೆ ಏನಾಗುತ್ತೆ, ಸಾಮಾನ್ಯವಾಗಿ ಮೇನಾಗಿ ತ್ಯಾಜ್ಯಗಳ ವಿಲೇವಾರಿ. ಅದರ ಕುರಿತಂಗೆ ತ್ಯಾಜ್ಯಗಳ ವಿಲೇವಾರಿ ಕುರಿತಂಗೆ ಸ್ಥಳೀಯ ಸಂಸ್ಥೆಗಳು ಏನು ಒಂದು ಮಾರ್ಗದರ್ಶನ ಕೊಟ್ಟಿರುತ್ತೆ ಅದರ ಮುಖಾಂತರ ಫಾಲೋ ಮಾಡಬೇಕು. ನಮ್ಮ ಮನೆ ಕಸ ಇಲ್ಲ ಬೀಳ್ಲಿ ಅಂತೇಳಿ ಬಿಸಾಕ ಹೋಗೋದಲ್ಲ, ನಾವು ಯಾರು ಕಾಲಕ್ಕೆ ಮಾಡೋಕ್ಕಾಗಲ್ಲ ಅಂತ. ಆ ಥರ ಒಂದು ಬೇಜವಾಬ್ದಾರಿ ಥರದಲ್ಲಿ ಮಾಡದಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಹೇಗೆ ಸಾಧ್ಯವಾದಷ್ಟು ಜೀವ ವೈವಿಧ್ಯತೆ ಮತ್ತು ನೀರಿನ ಗುಣಮಟ್ಟ ಇಂಪ್ರೂವ್ ಮಾಡೋದಕ್ಕೆ ಸಹಾಯ ಮಾಡಬೇಕು. ಒಂದು. ಎರಡನೇದು, ಸಾರ್ವಜನಿಕವಾಗಿ ಅವರು ವಾಲಂಟ್ರಿಗಳಾಗಿ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲಿ ಯಾರೂ ಇಲ್ಲಿ ಕಂಪಲ್ಸರಿ ಇಲ್ಲ. ಇವಾಗ ನನಗೆ ಒಂದು ಕೆರೆ ಇದೆ ಅಂತ ಹೇಳಿದ್ರೆ ಆ ಪರಿಸರದಲ್ಲಿ ಹೋಗಿ ಇವತ್ತಿನ ದಿನದಲ್ಲಿ ಇಂಟರ್ನೆಟ್ ಮುಖಾಂತರ ನೀವು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಡಾಕ್ಯುಮೆಂಟ್ ಮಾಡ್ಬೋದು. ಇವಾಗ ನಿಮ್ಮ ಮೊದಲ ಥರ ಲ್ಯಾಬೇ ಬೇಕು ಇದೇ ಬೇಕು ಅಂತಿಲ್ಲ, ಒಂದು ಮೊಬೈಲ್ ಇದ್ರೆ ಸಾಕು, ನೀವೊಂದು ಡಾಕ್ಯುಮೆಂಟ್ ಮಾಡಿ ಈ ಥರ ಒಂದು ಸ್ಪೀಶೀಸ್ ಹಾಳಾಗ್ತಾ ಇದೆ ಅದನ್ನೆಲ್ಲ ಎಚ್ಚರಿಕೆ ತರಬಹುದು. ಆಮೇಲೆ ಅದೇ ಥರದ ಸ್ಪೀಶೀಸ್ಗಳನ್ನ ಅವರು ರೆಕಾರ್ಡ್ ಮಾಡ್ಬೋದು. ನಾನೊಂದು ಕಡೆ ಈ ಥರ ಗಿಡ ನೋಡಿದ್ದೆ, ಈ ಥರ ಗಿಡ ಹಾಳಾಗ್ತಾ ಇದೆ, ಆ ಥರ ಒಂದು ಎಚ್ಚರಿಕೆಯಾಗಿ ಅವರು ಒಂದು ರೂಪದಲ್ಲಿ ಪಾಲ್ಗೊಳ್ತಾ ಹೋಗಬಹುದು. ಮೂರನೇದಾಗಿ ಸ್ಥಳೀಯ ಸಂಸ್ಥೆಗಳು ಆಲ್ರೆಡಿ ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಸ್ಥಳೀಯ ಸಂಸ್ಥೆಗಳಲ್ಲಿ ಏನಾಗುತ್ತೆ ಅಂದರೆ ಅದೇ ಇನ್ನೂ ಸೀರಿಯಸ್ ಆಗಿ ತ್ಯಾಜ್ಯ ವಿಲೇವಾರಿ ಮತ್ತು ನೀರಿನ ಗುಣಮಟ್ಟವನ್ನು ಏರಿಸೋದಕ್ಕೆ ಮತ್ತು ಈ ನಾಲೆಗಳನ್ನ ಕ್ಲಿಯರ್ ಮಾಡಿಕೊಂಡು ಒಳಹರಿವಿನ ಪ್ರಮಾಣ ಹೆಚ್ಚು ಮಾಡಿಸಿ ಆ ಒಂದು ರೂಪದಲ್ಲಿ ಹೆಚ್ಚು ಕಮ್ಮಿ ನೀರಿನ ಗುಣಮಟ್ಟವನ್ನು ಏರಿಸೋರ ಮುಖಾಂತರ ಜೀವವೈವಿಧ್ಯತೆಗೆ ಸಹಾಯ ಮಾಡಬಹುದು. ಇದಲ್ಲದೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಇಲಾಖೆಗಳು ಕೆರೆ ಹಬ್ಬ ರೂಪದಲ್ಲಿ ಮಾಡ್ಕೋಬೋದು. ಆಲ್ರೆಡಿ ಸಾಕಷ್ಟು ಬಾರಿ ಇಲ್ಲಿ ಮೈಸೂರಿನಲ್ಲಿ ನಡೆದಿದೆ. ಕುಕ್ಕಳಿ ಕೆರೆ ಇರ್ಬೋದು, ಕಾರಂಜಿ ಕೆರೆ ಇರ್ಬೋದು, ಕೆರೆ ಹಬ್ಬಗಳ ರೂಪದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ. ಇವಾಗ ಆಗಲೇ ಹೇಳ್ದಂಗೆ ಪುಣೆನಲ್ಲೇ ಅದು ರಿವೈವಲ್ ಆಗಬೇಕು. ಅದು ರಿವೈವಲ್ ಆಗಬೇಕು ಅಂತಂದರೆ ಅದರ ಸಾಕಷ್ಟು ಬದಿನಲ್ಲಿ ಎಷ್ಟೋ ಸಸ್ಯಗಳಿದೆ, ಅಲ್ಲಿ ಬಿದ್ದಿರೋಂತಹ ಸಸ್ಯಗಳು ಬಂದು ನಮಗೆ ಕೂರಳಿ ಕೆರೆ ಸೇರುತ್ತೆ. ಅದು ಆವಾಗ ನಮಗೇನಾಯಿತು, ಅಲ್ಲಿ ಎಲ್ಲೋ ಇದ್ದಂತಹ ಒಂದು ಅತ್ತಿಮರ ಉದಾಹರಣೆಗೆ ಅತ್ತಿಮರದ ಬೀಜ ಕುಕ್ಕಳಿ ಕೆರೆಗೆ ಬಂತು ಅಂತ ಹೇಳಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ಸೊ ಈ ರೂಪದಲ್ಲಿ ಕೆರೆ ಹಬ್ಬಗಳನ್ನ ಮಾಡಿ ಕೆರೆ ಹಬ್ಬಗಳಲ್ಲಿ ಸಾಕಷ್ಟು ಜನಗಳನ್ನ ಇನ್ವಾಲ್ವ್ ಮಾಡಿಕೊಂಡಾಗ ಒಂದು ಪರಿಸರ ಉಳಿವಿನ ಕುರಿತಾಗಿ ಒಂದು ಕೆರೆ ಪರಿಸರ ಉಳಿವಿನ ಕುರಿತಾಗಿ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮತ್ತು ಅದರ ಸಂರಕ್ಷಣೆಗೆ ಬೇಕಾಗಿರುವಂತಹ ಕಾರ್ಯಗಳನ್ನ ತಗೋಬಹುದು. ಒಂದು ಟೇಕ್ ಹೋಮ್ ಮೆಸೇಜ್ ಅಂದರೆ ನಮ್ಮ ಕೇಳುಗರಿಗೆ ಕುಕ್ಕರಹಳ್ಳಿ ಕೆರೆ ಕುರಿತು, ಇದರ ಸಸ್ಯ ಸಂಪತ್ತು ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸಸ್ಯ ಸಂಪತ್ತು ನಮಗೆ ಕೆರೆ ಪರಿಸರದಲ್ಲಿ ಅತ್ಯಂತ ಅವಶ್ಯಕ. ಆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ನೀರಿನ ಗುಣಮಟ್ಟ ಮತ್ತು ಸ್ಥಳೀಯ ರೂಪದಲ್ಲಿರುವಂತಹ ಸಸ್ಯ ವೈವಿಧ್ಯತೆ. ಅದೆಲ್ಲವನ್ನೂ ಬೇಕಾಗಿರುವಂಥದ್ದು ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು ನಮ್ಮ ಸಾರ್ವಜನಿಕರ ಒಳಗೊಳ್ಳುವಿಕೆ, ವಿದ್ಯಾರ್ಥಿಗಳ ಅರಿವು ಮತ್ತು ಸ್ಥಳೀಯ ಸಂಸ್ಥೆಗಳು ಪಾಲ್ಗೊಳ್ಳುವಿಕೆ ಎಲ್ಲರೂ ಸೇರಿದರೆ ಸಾಮಾನ್ಯವಾಗಿ ಕೆರೆ ಪರಿಸರ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಪ್ರಯೋಗಶೀಲವಾಗಿ ಮತ್ತು ಅತ್ಯಂತ ಗುಣಾತ್ಮಕವಾಗಿ ಬದಲಾವಣೆಯನ್ನು ತಂದು ಈ ಒಂದು ಕುಕ್ಕಳಿ ಕೆರೆ ಪರಿಸರವನ್ನು ಒಂದು ರಿಪಾಸಿಟರಿ ಅಂದರೆ ಏನು ಒಂದು ಸಂಗ್ರಹಾಲಯ, ಸುಮ್ಮನೆ ವಸ್ತು ಸಂಗ್ರಹಾಲಯ ಅನ್ನೋಕ್ಕಿಂತ ಜೈವಿಕ ಸಂಗ್ರಹಾಲಯವಾಗಿ ಮಾರ್ಪಡಿಸಬಹುದು. ಅದು ಬಹಳ ಮುಖ್ಯವಾಗಿರುತ್ತದೆ ಖಂಡಿತ ಅಂತ ಹೇಳ್ಬೋದು. ಖಂಡಿತ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಭಾಳ ಸಂತೋಷ ಆಯಿತು. ಯಾಕಂದರೆ ನಶಿಸಿ ಹೋಗ್ತಿರುವಂಥ ಪರಿಸರವನ್ನು ಅಥವಾ ಈ ಸಸ್ಯ ಸಂಪತ್ತನ್ನು ಅಥವಾ ಕೆರೆಯ ಸಮೃದ್ಧತೆಯನ್ನು ಹೇಗೆ ಮತ್ತೆ ಪುನರುಜ್ಜೀವನ ಮಾಡ್ಬೋದು ಅಥವಾ ಪುನಶ್ಚೇತನಗೊಳಿಸ್ಬೋದು, ಅದಕ್ಕಿರುವಂಥ ಅವಕಾಶಗಳ ಕುರಿತು ತಾವು ಹಂಚಿಕೊಂಡಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು ಇವರ ಪ್ರಾಯೋಜಕತ್ವದಲ್ಲಿ ಮೂಡಿಬಂದಂತಹ ಕುಕ್ಕರಹಳ್ಳಿ ಕೆರೆಯ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಕುಕ್ಕರಹಳ್ಳಿ ಕೆರೆಯ ಸಸ್ಯ ಸಂಪತ್ತು ಮತ್ತು ಅದರ ವೈವಿಧ್ಯತೆ ಕುರಿತು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದವರು ಮೈಸೂರಿನ ತನ್ಮಾತ್ರ ಬಟಾನಿಕಲ್ನ ಸಂಯೋಜಕರು ಹಾಗೂ ಸಸ್ಯ ತಜ್ಞರೂ ಆದಂಥ ಡಾಕ್ಟರ್ ಶ್ರೀಶಾ DL ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕುಕ್ಕರಹಳ್ಳಿ ಕೆರೆ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಸೆಂಟರ್ ಫಾರ್ ಹೆಲ್ತ್ ಇನ್ಫಾರ್ಮೇಷನ್ ಮೈಸೂರು. ತಜ್ಞ ವೈದ್ಯರ ಪ್ರತ್ಯೇಕ ಸಲಹೆಗಾಗಿ ಸಂಪರ್ಕಿಸಿ 9591 723 4440.